ಯಾವಾಗ ಸಂಬಂಧಿಗಳ ಬಗ್ಗೆ ರಾಜ ವಿಚಾರವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಗ ಪುನಃ ಅಷ್ಟವಕ್ರ ಸ್ವಾಮೀಜಿ ಹೇಳಿದ್ರು, ರಾಜ ನೀನು ನಿನ್ನ ಮನಸ್ಸನ್ನು ನನಗೆ ದಾನವಾಗಿ ಕೊಟ್ಟಿದ್ದೀಯಾ, ಆ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ವಿಚಾರ ಮಾಡ್ಲಿಕ್ಕೂ ನಿನಗೆ ಅಧಿಕಾರ ಇಲ್ಲ. ಈಗ ಯಾವ ಸಂಬಂಧಿಗಳು ನಿನ್ನವರಲ್ಲ, ಯಾಕೆಂದ್ರೆ ಮನಸ್ಸೇ ನಿನ್ನದಲ್ಲ. ಮನಸ್ಸು ಕೊಟ್ಟಿದ್ದೀಯ ಅಂದ್ಮೇಲೆ ಯಾರ ಬಗ್ಗೆ ವಿಚಾರ ಮಾಡ್ಲಿಕ್ಕೂ ನಿನಗೆ ಅಧಿಕಾರನೇ ಇಲ್ಲ ಅಂತ ಹೇಳಿ ಅಷ್ಟವಕ್ರ ಸ್ವಾಮೀಜಿ ಹೇಳ್ಬಿಟ್ರು. ಕೊನೆಗೆ ರಾಜನಿಗೆ ಗೊತ್ತಾಯ್ತು, ಈಗ ಯಾವ ವಸ್ತುನೂ ನನ್ನದಲ್ಲ, ಯಾವ ಸಂಬಂಧಿಗಳು ನನ್ನವರಲ್ಲ, ಕೊನೆ ಪಕ್ಷ ಈ ತನು ಕೂಡ ನನ್ನದಲ್ಲ. ಇನ್ನೇನು ಉಳಿತು? ಇನ್ನೇನು ಉಳಿಲೇ ಇಲ್ಲ. ನಂದು ಅಂತ ಹೇಳ್ಕೊಳ್ಳಿಕ್ಕೆ ರಾಜನ ಹತ್ರ ಏನೂ ಉಳಿಲೇ ಇಲ್ಲ. ಯಾವಾಗ ರಾಜನ ಹತ್ರ ಏನೂ ನಂದು ಅನ್ನೋದಿಲ್ಲ ಅಂತ ಹೇಳಿ ರಾಜನಿಗೆ ಗೊತ್ತಾಯ್ತೋ, ಆಗ ಜನಕ ಮಹಾರಾಜ ವಿಚಾರ ಮಾಡಿದ್ರು. ನೋಡಿದ್ರೆ ತಾನೇ ವಿಚಾರ ಬರೋದು, ಇದು ನಂದು, ಇದು ನಂದು, ಇದು ನಂದು ಅಂತ ಅದ್ರ ಕಡೆ ನೋಡಿದ್ರೆ ಏನಾಗ್ತದೆ? ವಿಚಾರ ಬರ್ತದೆ. ನೋಡೋದೇ ಬೇಡ ಅಂತ ಹೇಳಿ ಯಾವುದೂ ನನ್ನದಲ್ಲ ಅಂತ ತಿಳ್ಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ರು. ಅವ್ರು ಕಣ್ಣು ಮುಚ್ಕೊಂಡು ಕುತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಯಾವಾಗ ಜನಕ ಮಹಾರಾಜ ಯಾವುದೂ ನನ್ನದಲ್ಲ ಅಂತ ಮನಸ್ಸಿನಿಂದ ಸ್ವೀಕಾರ ಮಾಡಿ ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿ ಮಗ್ನ ಆದ್ರು, ಆಗ ಅಷ್ಟವಕ್ರ ಸ್ವಾಮೀಜಿ ಜನಕ ಮಹಾರಾಜನಿಗೆ ಶಕ್ತಿಶಾಲಿ ದೃಷ್ಟಿಯನ್ನ ಕೊಟ್ರು. ಯಾವಾಗ ರಾಜನಿಗೆ ಶಕ್ತಿಶಾಲಿ ದೃಷ್ಟಿಯನ್ನ ಕೊಟ್ರು, ಆಗ ಸೆಕೆಂಡ್ ನಲ್ಲಿ ರಾಜನ ಆತ್ಮ ಮೇಲೆ ಹಾರ್ಬಿಟ್ರು. ಮೇಲೆ ಹಾರ್ತು ರಾಜ ಧ್ಯಾನದಲ್ಲಿ ಮಗ್ನ ಆಗ್ಬಿಟ್ರು. ಅವರು ಧ್ಯಾನದಲ್ಲಿ ಮಗ್ನ ಆದವರು ಅಲುಗಾಡದಂತೆ ಕುತ್ಕೊಂಡಿದ್ದಾರೆ. 1 ಗಂಟೆ ಆಯ್ತು, 2 ಗಂಟೆ ಆಯ್ತು, 3 ಗಂಟೆ ಆಯ್ತು. ರಾಜ ಹೇಗ್ ಕುತ್ಕೊಂಡಿದ್ರು ಹಾಗೆ ಕುತ್ಕೊಂಡಿದ್ರು. ಎಲ್ರಿಗೂ ಆಶ್ಚರ್ಯ, ಇಷ್ಟೊತ್ತಿನವರೆಗೂ ರಾಜ ಯಾಕೆ ಅಲುಗಾಡ್ತಾ ಇಲ್ಲ ಅಂತ. ಕೊನೆಗೆ ಎಲ್ರು ಗುರುಗಳನ್ನ ಕೇಳ್ತಾರೆ, ಗುರುಗಳ ಏನ್ ಮಾಡಿದ್ರಿ ನೀವು? ರಾಜ ಯಾಕೆ ಹಾಗೆ ಕುತ್ಕೊಂಡಿದ್ದಾರೆ, ಯಾಕೆ ರಾಜ ಮಾತಾಡ್ತಾ ಇಲ್ಲ, ಅಲುಗಾಡ್ತಾ ಇಲ್ಲ ಅಂತ. ಕೊನೆಗೆ ಗುರುಗಳು ಹೇಳ್ತಾರೆ, ನೀವೇ ರಾಜನನ್ನ ಮಾತಾಡಿಸಿ, ನೀವೇ ಮಾತಾಡಿಸಿ ಅಂತ ಹೇಳಿದ ತಕ್ಷಣ ಎಲ್ರು ರಾಜ ರಾಜ ಅಂತ ಕರೀತಾರೆ. ಮಹಾತ್ಮರು ರಾಜ ಅಂತ ಕರೀತಾರೆ. ಯಾರು ಕರೆದ್ರು? ಜನಕ ಮಹಾರಾಜ ಏನೂ ಉತ್ತರವನ್ನ ಕೊಡೋದೇ ಇಲ್ಲ. ಯಾವಾಗ ಜನಕ ಮಹಾರಾಜ ಏನೂ ಉತ್ತರವನ್ನ ಕೊಡೋದಿಲ್ವೋ, ಆಗ ಪುನಃ ರಾಜನನ್ನ ಮುಟ್ಟಿ ಮಾತಾಡಿಸ್ತಾರೆ. ರಾಜ ಏನಾಯ್ತು ನಿಮಗೆ ಅಂತ ಮುಟ್ಟಿ ಮಾತಾಡ್ಸಿರು. ರಾಜ ಸ್ವಲ್ಪ ಕೂಡ ಅಲುಗಾಡೋದಿಲ್ಲ. ಅಲುಗಾಡದಂತೆ ರಾಜ ಏನಾಗಿರ್ತಾರೆ, ಅದೇ ರೀತಿ ಏಕರಸವಾಗಿ ಕುತ್ಕೊಂಡಿರ್ತಾರೆ. ಯಾವಾಗ ರಾಜ ಅಲುಗಾಡೋದು ಇಲ್ವೋ, ಆಗ ಎಲ್ಲರೂ ಗುರುಗಳನ್ನ ಕೇಳ್ತಾರೆ, ರಾಜನಿಗೆ ಏನಾಯ್ತು, ನೀವೇನ್ ಮಾಡಿದ್ರಿ ಅಂತ. 3 ಗಂಟೆಯ ನಂತರ ಪುನಃ ಅಷ್ಟವಕ್ರ ಸ್ವಾಮೀಜಿ ಜನಕ ಮಹಾರಾಜನಿಗೆ ಶಕ್ತಿಶಾಲಿ ದೃಷ್ಟಿಯನ್ನ ಕೊಡ್ತಾರೆ. ಆಗ ಮೇಲೆ ಹಾರಿದಂತಹ ಅವರ ಆತ್ಮ ಪುನಃ ಬಂದು ಅವರ ತನುವಿನಲ್ಲಿ ಪ್ರವೇಶವನ್ನ ಮಾಡ್ತಾರೆ. ಯಾವಾಗ ರಾಜನ ಆತ್ಮ ಪುನಃ ಅವರ ತನುವಿನಲ್ಲಿ ಪ್ರವೇಶವನ್ನ ಮಾಡುತ್ತದೋ, ಆಗ ರಾಜ ಕಣ್ ಬಿಡ್ತಾರೆ. ರಾಜ ಕಣ್ ಬಿಟ್ಟ ತಕ್ಷಣ ಎಲ್ರು ರಾಜ ಏನಾಗಿತ್ತು, ನಿಮಗೆ ಏನಾಗಿತ್ತು ಅಂತ ಕೇಳ್ತಾರೆ. ಆದ್ರೆ ರಾಜ ತಕ್ಷಣ ಗುರುಗಳಿಗೆ ಒಂದೇ ಒಂದು ಮಾತನ್ನ ಹೇಳ್ತಾರೆ, ಗುರುಗಳೇ ನೀವ್ ಯಾಕೆ ನನ್ನನ್ನ ಕರ್ಸಿದ್ರಿ, ನೀವ್ ಯಾಕೆ ನನ್ನನ್ನ ವಾಪಸ್ ಕರ್ಸಿದ್ರಿ? ಆ ಮುಕ್ತಿಯ ಲೋಕದಲ್ಲಿ ಬಹಳ ಚೆನ್ನಾಗಿತ್ತು, ನನ್ನನ್ನೇನ್ ಮಾಡಿ ಪುನಃ ಅಲ್ಲಿಗೆ ಕಳಿಸಿ, ನಾನು ಅಲ್ಲೇ ಇರ್ಲಿಕ್ಕೆ ಬಯಸ್ತೀನಿ. ಈ ರಾಜ್ಯನೂ ನೀವೇ ತಗೊಳ್ಳಿ, ಈ ತನ್ನೂ ತಗೊಳ್ಳಿ, ಮನಸ್ಸು ತಗೊಳ್ಳಿ, ಎಲ್ಲಾ ತಗೊಳ್ಳಿ, ನನ್ನನ್ನ ಪುನಃ ಆ ಮುಕ್ತಿಯ ಲೋಕಕ್ಕೆ ಕಳಿಸಿ ಅಂತ ಹೇಳಿ ಜನಕ ಮಹಾರಾಜ ಸ್ವಾಮೀಜಿಯನ್ನ ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ಅಷ್ಟವಕ್ರ ಸ್ವಾಮೀಜಿ ಹೇಳ್ತಾರೆ, ರಾಜ ಮೊದಲು ನೀನು ಇಲ್ಲಿಂದ ಮೇಲೆ ಹಾರಿದ ನಂತರ ನಿನಗೇನ್ ಅನುಭವ ಆಯ್ತು ಅನ್ನೋದನ್ನ ಎಲ್ರಿಗೂ ಹೇಳುವ, ನಂತರ ನಾನು ನಿನಗೆ ಮುಕ್ತಿಯನ್ನ ಕೊಡೋದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಆಗ ಜನಕ ಮಹಾರಾಜ ಹೇಳ್ತಾರೆ, ಯಾವಾಗ ನಾನು ನಂದು ಅನ್ನೋದು ಏನೂ ಇಲ್ಲ, ತನ್ನೂ ನನ್ನದಲ್ಲ, ಮನಸ್ಸು ನನ್ನದಲ್ಲ, ಈ ಧನ ಸಂಪತ್ತು ಕೂಡ ನನ್ನದಲ್ಲ, ಯಾವುದೂ ನನ್ನದಲ್ಲ ಅಂತ ತಿಳ್ಕೊಂಡು ಏಕಾಗ್ರವಾಗಿ ಧ್ಯಾನದಲ್ಲಿ ಮಗ್ನನಾಗಿ ಕುತ್ಕೊಂಡಿದ್ನೋ, ಆಗ ಸೆಕೆಂಡ್ ನಲ್ಲಿ ಆತ್ಮಾಗಿ ನಾನು ಮೇಲೆ ಹಾರ್ದೆ. ಆತ್ಮ ಜ್ಯೋತಿಯಾಗಿ ನಾನು ಮೇಲೆ ಹಾರಿದಾಗ ಜ್ಯೋತಿ ರೂಪದಲ್ಲಿರೋ ನನಗೆ ನನ್ನ ಈ ಶರೀರನೇ ಕಾಣಿಸ್ತಾ ಇತ್ತು. ಈ ಶರೀರದಿಂದ ಮೇಲೆ ಹಾರಿ ಜ್ಯೋತಿ ರೂಪದಲ್ಲಿ, ಆತ್ಮದ ರೂಪದಲ್ಲಿ ಇದ್ದಂತಹ ನನಗೆ ಧ್ಯಾನದಲ್ಲಿ ಕುಳಿತಿರುವಂತಹ ನನ್ನ ಶರೀರ ಕಾಣಿಸ್ತಾ ಇತ್ತು. ಆದ್ರೆ ಈ ಶರೀರದಿಂದ ಮೇಲೆ ಹಾರಿದ ತಕ್ಷಣ ನಾನು ಹೇಗಿದ್ದೆ ಅಂದ್ರೆ ಸಂಪೂರ್ಣ ಹಗುರ,
ಆತ್ಮ ಏನಾಗಿದೆ, ಶರೀರದಿಂದ ಭಿನ್ನ ಆದಾಗ, ಶರೀರದಿಂದ ಮೇಲೆ ಹಾರಿದಾಗ ಸಂಪೂರ್ಣ ಹಗುರ ಅಂದ್ರೆ ಆತ್ಮ ಜ್ಯೋತಿಗೆ ಯಾವ ಹೊರೆನೂ ಇಲ್ಲ, ಯಾವ ಚಿಂತೆಯ ಹೊರೆ ಇಲ್ಲ, ಯಾವ ಶರೀರದ ಹೊರೆನೂ ಇಲ್ಲ, ಸಂಬಂಧದ ಹೊರೆನೂ ಇಲ್ಲ. ಆತ್ಮನಾದ ನಾನು ಸಂಪೂರ್ಣ ಏನಾಗಿದ್ದೆ, ಹಗುರ ಆಗಿದ್ದೆ. ಆತ್ಮನಾದ ನಾನು ಸಂಪೂರ್ಣ ಸ್ವತಂತ್ರನಾಗಿದ್ದೆ. ಅಂದ್ರೆ ಯಾವ ಬಂಧನನೂ ಇಲ್ಲ, ದೇಹದ ಬಂಧನನೂ ಇಲ್ಲ, ಸಂಬಂಧದ ಬಂಧನನೂ ಇಲ್ಲ. ಸಂಪೂರ್ಣ ಸ್ವತಂತ್ರ ರೂಪದಲ್ಲಿ, ಜ್ಯೋತಿಯ ರೂಪದಲ್ಲಿ ನಾನ್ ಮೇಲೆ ಹಾರ್ಬೇಕಾದ್ರೆ ನನಗೆ ಅಪಾರ ಶಾಂತಿಯ ಅನುಭವ ಆಗ್ತಾ ಇತ್ತು, ಸ್ವತಂತ್ರ ಸ್ಥಿತಿಯ ಅನುಭವ ಆಗ್ತಾ ಇತ್ತು, ಸರ್ವ ಬಂಧನಗಳಿಂದ ಮುಕ್ತ ಆಗಿದ್ದೀನಿ ಅಂತ ಅನುಭವ ಆಗ್ತಾ ಇತ್ತು. ಆ ರೀತಿ ಹಾರ್ತಾ ಹಾರ್ತಾ ನಾನು ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲರನ್ನೂ ದಾಟಿ ಈ ಲೋಕವನ್ನೇ ದಾಟಿ ಇನ್ನೂ ಬಹಳ ದೂರಕ್ಕೆ ಹೋದೆ ಜ್ಯೋತಿ ರೂಪದಲ್ಲಿ. ಜ್ಯೋತಿ ರೂಪದಲ್ಲಿ ಅತಿ ದೂರಕ್ಕೆ ಹೋದಾಗ ಅಲ್ಲಿ ನನಗೆ ಒಂದು ಕೆಂಪು ಹೊಂಬಣ್ಣದ ಲೋಕ ಕಾಣಿಸ್ತು. ಸ್ವಪ್ರಕಾಶಮಯವಾಗಿ ಹೊಳಿತಾ ಇರುವಂತಹ ಲೋಕ ಕಾಣಿಸ್ತು. ಆ ಲೋಕದ ಒಳಗಡೆ ಜ್ಯೋತಿ ರೂಪದಲ್ಲಿ ನಾನು ಹೋದಾಗ ಅಲ್ಲಿ ನನಗೆ ಸಂಪೂರ್ಣ ಮುಕ್ತಿಯ ಅನುಭವ ಆಯಿತು. ಅಲ್ಲಿ ನಾನೇನಾಗಿದ್ದೆ, ಬಂಧನದಿಂದ ಮುಕ್ತ, ಸಂಪೂರ್ಣ ಸ್ವತಂತ್ರ. ಅಲ್ಲಿ ನಾನೇನ್ ಅನುಭವ ಮಾಡ್ತಾ ಇದ್ದೆ, ಸಂಪೂರ್ಣ ಮುಕ್ತ ಸ್ಥಿತಿಯ ಅನುಭವವನ್ನ ಮಾಡ್ತಾ ಇದ್ದೆ ಅಂತ ಹೇಳಿ ಜನಕ ಮಹಾರಾಜ ಹೇಳ್ತಾರೆ. ಅಲ್ಲಿ ನಾನು ಸಂಪೂರ್ಣ ಸರ್ವ ಬಂಧನದಿಂದ ಮುಕ್ತಾಗಿ ಅಪಾರ ಶಾಂತಿಯ ಅನುಭವವನ್ನ ಮಾಡ್ತಾ ಇದ್ದೆ. ಆ ರೀತಿ ಶಾಂತಿಯ ಅನುಭವವನ್ನ ಮಾಡ್ಬೇಕಾದ್ರೆ ಈ ಕೆಂಪು ಹೊಂಬಣ್ಣದ ಲೋಕದಲ್ಲಿ ಬಂಗಾರದ ನಕ್ಷತ್ರದಂತೆ ಹೊಳಿತಾ ಇರುವಂತಹ ಒಂದು ಜ್ಯೋತಿ ನನಗೆ ಕಾಣಿಸ್ತು. ಆ ಜ್ಯೋತಿ ಅಂದ್ರೆ ಪರಮ ಜ್ಯೋತಿಯಾದ ಪರಮಾತ್ಮ. ಆ ಜ್ಯೋತಿ ನನಗೆ ಕಾಣಿಸ್ತು. ಆ ಜ್ಯೋತಿಯಲ್ಲಿ ಎಷ್ಟು ಆಕರ್ಷಣೆ ಇತ್ತು ಅಂದ್ರೆ, ಆ ಪರಮ ಜ್ಯೋತಿಗೆ ನಾನು ಆಕರ್ಷಿತ ಆಗಿ ಆ ಜ್ಯೋತಿಯ ಸಮೀಪಕ್ಕೆ ಹೋದೆ. ಅಲ್ಲಿ ನನಗೆ ಸಂಪೂರ್ಣ ಶಾಂತಿ, ಸಂಪೂರ್ಣ ಖುಷಿಯ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಮುಕ್ತ ಸ್ಥಿತಿಯ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದೇ ಸ್ಥಿತಿಯಲ್ಲಿ ಆ ಜ್ಯೋತಿಯನ್ನ ನೋಡ್ತಾ ಮುಕ್ತಿಯ ಅನುಭವವನ್ನ ಮಾಡ್ತಾ ಅಪಾರ ಆನಂದದಲ್ಲಿ ಅಲ್ಲಿ ನಾನು ಸ್ಥಿತ ಆಗಿದ್ದೆ. ನೀವು ಪುನಃ ಅಲ್ಲಿಂದ ನನ್ನನ್ನು ಯಾಕೆ ಇಲ್ಲಿಗೆ ಕರೆಸಿದ್ರಿ? ಈಗೇನ್ ಮಾಡಿ ಪುನಃ ನನ್ನನ್ನ ವಾಪಸ್ ಅಲ್ಲಿಗೆ ಕಳಿಸಿ, ನನಗಿಲ್ಲಿರ್ಲಿಕ್ಕೆ ಇಷ್ಟ ಇಲ್ಲ. ಆ ಮುಕ್ತಿಯ ಲೋಕದಲ್ಲಿ ನಾನು ಪರಮಾತ್ಮನ ಜೊತೆಗೆ ಇರ್ಬೇಕು ಅಂತ ಬಯಸ್ತೀನಿ, ನನಗಿಲ್ಲಿರ್ಲಿಕ್ಕೆ ಇಷ್ಟ ಇಲ್ಲ, ನೀವು ನನ್ನನ್ನು ಅಲ್ಲಿ ಕಳಿಸಿ ಅಂತ ಹೇಳಿ ಪುನಃ ಏನ್ ಮಾಡ್ತಾರೆ, ಜನಕ ಮಹಾರಾಜ ಗುರುಗಳನ್ನ ಕೇಳ್ಕೊಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ರಾಜ ಎಲ್ಲವನ್ನೂ ಬಿಟ್ಟು ಅಲ್ಲಿಗೆ ಹೋಗೋದಲ್ಲ, ಅಂದ್ರೆ ಶರೀರ ಬಿಟ್ಟು, ರಾಜ್ಯವನ್ನ ಬಿಟ್ಟು, ಸಂಬಂಧವನ್ನ ಬಿಟ್ಟು ಅಲ್ಲಿ ಹೋಗಿರೋದಲ್ಲ. ನಿನಗೆ ನಾನು ಸೆಕೆಂಡ್ ನಲ್ಲಿ ಮುಕ್ತಿಯ ಅನುಭವವನ್ನ ಮಾಡಿಸ್ತೆ. ನಿನಗೆ ಯಾಕೆ ಸೆಕೆಂಡ್ ನಲ್ಲಿ ಮುಕ್ತಿಯ ಅನುಭವ ಆಯ್ತು ಅಂದ್ರೆ, ನೀನೇನ್ ಮಾಡ್ದೆ, ತನು, ಮನ, ಧನ ಮೂರನ್ನೂ ನನಗೆ ದಾನವಾಗಿ ಕೊಟ್ಟೆ. ಅದಕ್ಕೋಸ್ಕರ ನಿನಗೆ ಸೆಕೆಂಡ್ ನಲ್ಲಿ ಮುಕ್ತಿಯ ಲೋಕದ ಅನುಭವ ಆಯ್ತು, ಮುಕ್ತ ಸ್ಥಿತಿಯ ಅನುಭವ ಆಯ್ತು. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಅದೇ ತನು, ಅದೇ ಮನಸ್ಸು ಮತ್ತು ಅದೇ ಧನ ಸಂಪತ್ತನ್ನ ನಿನಗೆ ವಾಪಸ್ ಕೊಡ್ತೀನಿ. ರಾಜನಿಗೆ ಗುರುಗಳು ಹೇಳ್ತಾರೆ, ನಾನ್ ನಿನಗೆ ವಾಪಸ್ ಕೊಡ್ತೀನಿ, ಆದ್ರೆ ನಿಂದು ಅಂತ ಕೊಡೋದಿಲ್ಲ. ಅದನ್ನ ನಾನ್ ನಿನಗೆ ಈಶ್ವರನ ಪ್ರಸಾದ ಅಂತ ಹೇಳಿ ಕೊಡ್ತೀನಿ. ಗುರುಗಳು ಹೇಳ್ತಾರೆ, ಈಶ್ವರನ ಪ್ರಸಾದ ಅಂತ ಹೇಳಿ ಈ ತನುವನ್ನ ನಿನಗೆ ಕೊಡ್ತೀನಿ, ಈ ಮನಸ್ಸನ್ನ ನಿನಗೆ ಕೊಡ್ತೀನಿ, ಈ ಸಂಪತ್ತನ್ನ ನಿನಗೆ ಕೊಡ್ತೀನಿ. ಇವತ್ತಿನಿಂದ ಪ್ರತಿದಿನ ಈ ತನುವನ್ನ ಬಳಸ್ಬೇಕಾದ್ರೆ, ಮನಸ್ಸನ್ನ ಬಳಸ್ಬೇಕಾದ್ರೆ, ಸಂಪತ್ತನ್ನ ಬಳಸ್ಬೇಕಾದ್ರೆ ನಿನಗೆ ಒಂದೇ ವಿಚಾರ ಇರ್ಬೇಕು, ಇದೇನಾಗಿದೆ, ಈಶ್ವರನ ಪ್ರಸಾದ. ಇದು ನಂದಲ್ಲ, ಈಶ್ವರ ಕೊಟ್ಟಿದ್ದು. ಇದು ಈಶ್ವರನ ಪ್ರಸಾದ, ಇದು ಈಶ್ವರನ ಪ್ರಸಾದ ಅನ್ಕೊಂಡು ನೀನು ತನುವನ್ನ ಬಳಸಿದ್ರೆ, ಮನಸ್ಸನ್ನ ಬಳಸಿದ್ರೆ, ಸಂಪತ್ತನ್ನ ಬಳಸಿದ್ರೆ, ಪ್ರತಿದಿನ ಎಲ್ಲಾ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ರು, ರಾಜ್ಯದ ವ್ಯವಹಾರವನ್ನ ಮಾಡ್ತಾ ಇದ್ರು ಕೂಡ ನೀನು ಸೆಕೆಂಡ್ ನಲ್ಲಿ ಏನ್ ಮಾಡಬಹುದು, ಧ್ಯಾನದಲ್ಲಿ ಕುಳಿತು ಸರ್ವ ಬಂಧನಗಳಿಂದ ಮುಕ್ತಾಗಿ ಎಲ್ಲಿಗೆ ಹೋಗಿ ಬರಬಹುದು, ಧ್ಯಾನದಲ್ಲಿ ಮುಕ್ತಿಯ ಲೋಕಕ್ಕೆ ಹೋಗಿ ಸಂಪೂರ್ಣ ಬಂಧನದಿಂದ ಮುಕ್ತ ಆದಂತಹ ಸ್ಥಿತಿ ಅನುಭವ, ಸಂಪೂರ್ಣ ಶಾಂತಿ ಅನುಭವ ಮತ್ತು ಪರಮಾತ್ಮ ತಂದೆಯ ದರ್ಶನವನ್ನ ಮಾಡ್ಕೊಂಡು ಅವರ ಮೂಲಕ ಪ್ರಾಪ್ತಿಯ ಅನುಭವವನ್ನ ಮಾಡ್ಕೊಂಡು ಬರಬಹುದು. ಆ ಅನುಭವ ಮಾಡ್ಬೇಕಂದ್ರೆ ಏನ್ ಸ್ಮೃತಿ ಇರ್ಬೇಕು, ಇದ್ಯಾವುದು ನನ್ನದಲ್ಲ, ಎಲ್ಲವೂ ಯಾರ್ದಾಗಿದೆ, ಈಶ್ವರನ ಪ್ರಸಾದ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ಗುರುಗಳು ಜನಕ ಮಹಾರಾಜನಿಗೆ ಹೇಳ್ಕೊಟ್ರು.
ಅವತ್ತಿನಿಂದ ಜನಕ ಮಹಾರಾಜ ತಮ್ಮ ಜೀವನದ ಅಂತಿಮ ದಿನದವರೆಗೂ ತನುವನ್ನ ಕಾರ್ಯದಲ್ಲಿ ಬಳಸ್ತಾ ಇದ್ರು ಕೂಡ ಒಂದೇ ವಿಚಾರ, ಈ ತನು ನನ್ನದಲ್ಲ. ಇದೇನಾಗಿದೆ? ಈಶ್ವರನ ಪ್ರಸಾದ. ಪರಮಾತ್ಮ ಕೊಟ್ಟಿರೋ ತನುವನ್ನ ಪರಮಾತ್ಮನ ಕಾರ್ಯದಲ್ಲಿ ಬಳಸ್ತಾ ಇದ್ದೀನಿ ಅನ್ನೋ ಸ್ಮೃತಿಯಲ್ಲಿ ಇದ್ರು. ಮನಸ್ಸನ್ನ ಬಳಸ್ಬೇಕಾದ್ರೆ, ಮನಸ್ಸಿನಲ್ಲಿ ವಿಚಾರವನ್ನ ಮಾಡ್ಬೇಕಾದ್ರೆ, ಈ ಮನಸ್ಸು ನನ್ನದಲ್ಲ, ಇದು ಪರಮಾತ್ಮ ಕೊಟ್ಟಿರೋ ಪ್ರಸಾದ ಅನ್ಕೊಂಡು ಮನಸ್ಸನ್ನ ಬಳಸಿದ್ರು. ಸಂಪತ್ತನ್ನ ಬಳಸ್ಬೇಕಾದ್ರೂ ಇದು ನನ್ನದಲ್ಲ, ಪರಮಾತ್ಮ ಕೊಟ್ಟಿರೋದು ಅಂತ ತಿಳ್ಕೊಂಡು ಒಳ್ಳೆಯ ಕಾರ್ಯಕ್ಕೋಸ್ಕರ ಅದನ್ನ ಬಳಸಿದ್ರು. ಅದೇ ರೀತಿ ನಮ್ಮೆಲ್ಲರಿಗೂ ಕೂಡ ಒಂದು ಸೆಕೆಂಡ್ ನಲ್ಲಿ ಮುಕ್ತಿಯ ಅನುಭವ ಆಗ್ಬೇಕು ಅಂತ ನಾವು ಬಯಸಿದ್ರೆ ಜನಕ ಮಹಾರಾಜನಂತೆ ನಮಗೂ ಇದೇ ಪಾಠ. ಏನು? ಈ ತನು ನನ್ನದಲ್ಲ, ಈ ಮನಸ್ಸು ನನ್ನದಲ್ಲ, ಈ ಧನ ಸಂಪತ್ತು ಕೂಡ ನನ್ನದಲ್ಲ. ಎಲ್ಲ ಯಾರ್ದು? ನಿಮ್ದು ಅವ್ರದ್ದು? ಏನ್ ತಿಳ್ಕೊಂಡಿದ್ದೀರಾ? ನನ್ನ ತನು ಅನ್ಕೊಂಡಿದ್ದೀರೋ ಅಥವಾ ಇದನ್ನ ಪರಮಾತ್ಮ ಕೊಟ್ಟಿರೋದು ಅಂತ ತಿಳ್ಕೊಂಡಿದ್ದೀರೋ? ಪರಮಾತ್ಮ ಕೊಟ್ಟಿರೋದು ತಾನೆ, ಎಲ್ರಿಗೂ ಗ್ಯಾರಂಟಿ ಇದೆ. ಯಾಕಂದ್ರೆ ನಾವ್ ಯಾರು ಬರ್ಬೇಕಾದ್ರೆ ಈ ಶರೀರ ತಗೊಂಡು ಬಂದಿರ್ಲಿಲ್ಲ. ತಗೊಂಡ್ ಬಂದಿದ್ವಾ? ಇಲ್ಲಿಗೆ ಬಂದ ಮೇಲೆ ಈ ಸೃಷ್ಟಿಯಲ್ಲಿ ತಾಯಿಯ ಗರ್ಭದಲ್ಲಿ ಈ ಶರೀರ ಏನ್ ಸಿಕ್ತು ಅದನ್ನ ನಾವೇನ್ ರಚನೆ ಮಾಡ್ಲಿಲ್ಲ. ಯಾರು ಕೊಟ್ಟಿದ್ದು? ಪರಮಾತ್ಮ ಕೊಟ್ಟಿದ್ದು. ಒಂದು ದಿನ ವಾಪಸ್ ಹೋಗ್ಬೇಕಾದ್ರೆ ಇದನ್ನ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆನಾ? ಯಾರು ತನುವನ್ನ ತಗೊಂಡು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ ಹೋಗ್ಬೇಕಾದ್ರೆ ಇಲ್ಲಿ ತಗೊಂಡಿದ್ದನ್ನ ಇಲ್ಲೇ ಬಿಟ್ಟು ವಾಪಸ್ ಹೋಗ್ತೀವಿ ಅಂದ್ಮೇಲೆ ನಾವು ತಗೊಂಡು ಬಂದಿಲ್ಲ, ನಾವು ತಗೊಂಡು ಹೋಗೋದಿಲ್ಲ ಅಂದ್ಮೇಲೆ ಈ ತನು ನಿಜವಾಗ್ಲೂ ನಮ್ದು ಅಲ್ವೇ ಅಲ್ಲ. ಇದನ್ನ ಕೊಟ್ಟಿರೋದು ಯಾರು? ಪರಮಾತ್ಮ. ಅವ್ರು ಕೊಟ್ಟಿರೋದನ್ನ ಇವತ್ತು ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ನಂದು 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 ಅಂತ ತಿಳ್ಕೊಂಡು ಇದರ ಬಂಧನದಲ್ಲಿ ಸಿಕ್ಕಾಕೊಂಡು ದುಃಖ ಶಾಂತಿ ಅನುಭವವನ್ನ ಮಾಡ್ತಾ ಇದೀವಿ. ಅದಕ್ಕೆ ಒಂದೇ ಶಬ್ದದ ಪರಿವರ್ತನೆ. ಇಷ್ಟು ದಿನ ಏನ್ ಅನ್ಕೊಂಡ್ವಿ? ತನ್ನು ನನ್ನದು ಅನ್ಕೊಂಡ್ವಿ. ಈ ಸೆಕೆಂಡ್ ಇಂದ ಏನು? ಇದು ನಂದಲ್ಲ, ಇದು ಯಾರ್ದು? ಪರಮಾತ್ಮಂದು, ಈಶ್ವರಂದು ಅಂತ ತಿಳ್ಕೊಂಡ್ರೆ ಸಾಕು, ತನುವಿನ ಬಂಧನದಿಂದ ಮುಕ್ತ ಆಗ್ಬಿಡ್ತೀವಿ. ಇನ್ನು ಎರಡನೇದಾಗಿ ಮನಸ್ಸನ್ನ ಎಷ್ಟು ಬಾರಿ ನಂದು ನಂದು ಅಂತ ತಿಳ್ಕೊಳ್ತೀವೋ ಅಷ್ಟು ಮನಸ್ಸಿನಲ್ಲಿ ಚಿಂತೆ, ಅಶಾಂತಿ, ದುಃಖ ಎಲ್ಲ ಏನಾಗ್ತದೆ? ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ಮನಸ್ಸು ನನ್ನದಲ್ಲ, ಇದು ಪರಮಾತ್ಮನ ಪ್ರಸಾದ, ಇದು ಈಶ್ವರ ತಂದೆಯದ್ದಾಗಿದೆ ಅಂತ ತಿಳ್ಕೊಂಡ್ರೆ ಮನಸ್ಸು ತಕ್ಷಣ ಏನಾಗ್ಬಿಡ್ತದೆ? ಶಾಂತ ಆಗ್ಬಿಡ್ತದೆ. ಮನಸ್ಸಿನಲ್ಲಿ ಅಲ್ಲ ಸಲ್ಲದ ವಿಚಾರಗಳು ಬರೋದಿಲ್ಲ. ನಂದು ಅನ್ಕೊಂಡಾಗ ಎಂತಹ ವಿಚಾರ ಬೇಕಾದ್ರೂ ನಡೀತದೆ. ಇದು ಪರಮಾತ್ಮಂದು ಅನ್ಕೊಂಡಾಗ ಶ್ರೇಷ್ಠ ವಿಚಾರಗಳೇ ಮನಸ್ಸಿನಲ್ಲಿ ಬರ್ತದೆ. ಆಗ ಮನಸ್ಸು ಶಾಂತವಾಗಿರ್ತದೆ. ಅದ್ರ ಜೊತೆಗೆ ಈ ಸಂಪತ್ತನ್ನ, ಧನ ಸಂಪತ್ತನ್ನ ಯಾರ್ಯಾರು ಬರ್ಬೇಕಾದ್ರೆ ತಗೊಂಡ್ ಬಂದಿದ್ರಿ? ತಗೊಂಡ್ ಬಂದಿಲ್ಲ ತಾನೆ? ಈ ಭೂಮಿ ನಂದು, ಈ ಜಮೀನು ನಂದು ಅಂತ ಹೇಳ್ತೀವಿ. ಮೇಲಿಂದ ಬರ್ಬೇಕಾದ್ರೆ ಆ ಜಮೀನ್ ತಗೊಂಡ್ ಬಂದವ್ರು ಯಾರು? ಯಾರು ಇಲ್ಲ ತಾನೆ? ಅದಿಲ್ಲೇ ಇತ್ತು. ನಾವು ಹೋದ್ರುನು ಇಲ್ಲೇ ಇರ್ತದೆ. ಈ ಭೂಮಿ ಮೊದ್ಲು ಇತ್ತು, ಈಗ್ಲೂ ಇದೆ, ನಾವು ಹೋದ್ರುನು ಇರ್ತದೆ. ಅಂದ್ರೆ ಆ ಭೂಮಿಯನ್ನ ನಾವು ತಗೊಂಡು ಬಂದಿಲ್ಲ. ಇಲ್ಲೇನೆಲ್ಲ ಮನೆಯನ್ನ ಬಳಸ್ತಾ ಇದ್ದೀರೋ, ಇದು ನನ್ನ ಮನೆ ನನ್ನ ಮನೆ ಅಂತ, ಆ ಮನೆ ಕಟ್ಲಿಕ್ಕೆ ಬಳಸಿರೋ ಎಲ್ಲಾ ವಸ್ತುಗಳು ಯಾವ್ದ್ರದ್ದು? ಈ ಸೃಷ್ಟಿಯಿಂದ ನಮಗೆ ಸಿಕ್ಕಿರೋದೇ. ಸೃಷ್ಟಿಕರ್ತನಾದ ಪರಮಾತ್ಮ ತಂದೆ ಕೊಟ್ಟಿರೋ ವಸ್ತುವನ್ನೇ ಬಳಸಿ ಏನ್ ಮಾಡ್ತಾ ಇದ್ದೀವಿ? ಮನೆಯನ್ನ ಕಟ್ತೀವಿ. ಇಲ್ಲಿ ನಮಗೆ ಸಿಗ್ತಾ ಇರುವಂತಹ ಚಿನ್ನ, ಆಹಾರ ಧಾನ್ಯ, ಇದ್ಯಾವುದನ್ನು ನಾವು ರಚನೆ ಮಾಡಿಲ್ಲ. ಎಲ್ಲ ಕೊಟ್ಟಿರೋದು ಯಾರು? ರಚಯಿತನಾದ ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲಿ ಆ ಎಲ್ಲಾ ವಸ್ತುಗಳನ್ನ ನಮಗೋಸ್ಕರ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋದನ್ನ ಬಳಸ್ತಿದ್ದೀವಿ, ಸಂಪತ್ತನ್ನ. ಆದ್ರೆ ಹೇಳಬೇಕಾದ್ರೆ ಏನ್ ಹೇಳ್ತಿದ್ವಿ? ನನ್ ಸಂಪತ್ತು, ನನ್ ಸಂಪತ್ತು, ನನ್ ಮನೆ ಹೇಳ್ತಿರೋ ಹೇಳೋದಿಲ್ಲ. ನಂದು ಅಂದ ತಕ್ಷಣ ಅಲ್ಲಿ ಅಶಾಂತಿ ಸ್ಟಾರ್ಟ್. ನನ್ನದು ಅಂದ ತಕ್ಷಣ ಅಲ್ಲಿ ಬಂಧನ ಸ್ಟಾರ್ಟ್ ಆಗ್ಬಿಡ್ತದೆ. ಒಂದೇ ಶಬ್ದದ ಪರಿವರ್ತನೆ. ಅದೇ ಸಂಪತ್ತನ್ನೇ ಬಳಸ್ಬೇಕು, ಆದ್ರೆ ಅದು ನನ್ನದಲ್ಲ, ಅದ್ ಯಾರ್ದು? ಪರಮಾತ್ಮಂದು ಅಂತ ತಿಳ್ಕೊಂಡು ಬಳಸಿದ್ರೆ ಮನಸ್ಸಿನಲ್ಲಿ ಏನಿರೋದಿಲ್ಲ? ಹೊರೆಯ ಅನುಭವ ಇರೋದಿಲ್ಲ ಮತ್ತು ಚಿಂತೆ ಇರೋದಿಲ್ಲ. ಯಾಕೆಂದ್ರೆ ಎಲ್ಲದಕ್ಕೂ ಜವಾಬ್ದಾರ ಯಾರಾಗಿರ್ತಾರೆ? ಪರಮಾತ್ಮ ಆಗಿರ್ತಾರೆ. ಯಾವಾಗ ತನು ನಿನ್ನದು, ಮನಸ್ಸು ನಿನ್ನದು, ಈ ಸಂಪತ್ತು ನಿನ್ನದು ಅಂತ ನಾವು ಮನಸ್ಸಿನಿಂದ ಸ್ವೀಕಾರ ಮಾಡ್ತೀವೋ ಆಗ ನಾವು ಕೂಡ ಸರ್ವ ಬಂಧನಗಳಿಂದ ಮುಕ್ತ ಆಗೋ ಕಾರಣ ಪ್ರತಿದಿನ ನಾವು ಧ್ಯಾನದಲ್ಲಿ ಕುಳಿತು ದೇಹದಿಂದ ಭಿನ್ನಾಗಿ ಆತ್ಮ ಜ್ಯೋತಿಯಾಗಿ ಎಲ್ಲಿ ಹೋಗ್ಬೋದು?
ಮುಕ್ತಿಯ ಲೋಕಕ್ಕೆ ಧ್ಯಾನದಲ್ಲಿ ಹೋಗಿ ಆ ಮುಕ್ತಿಯ ಲೋಕದಲ್ಲಿರುವಂತಹ ಪರಮಾತ್ಮ ತಂದೆಯನ್ನ ನೋಡಿ ಆ ಪರಮಾತ್ಮನಿಂದ ಪ್ರಾಪ್ತಿಯನ್ನ ಪಡ್ಕೊಂಡು ವಾಪಸ್ ಬರಬಹುದು. ನೀವೆಲ್ರೂ ಈ ರೀತಿ ಏನ್ ಮಾಡಬಹುದು, ರಾಜಯೋಗದಲ್ಲಿ ಅಭ್ಯಾಸವನ್ನ ಪ್ರತಿದಿನ ಮಾಡಬಹುದು. ಇಲ್ಲಿದ್ದೇ ಏನ್ ಮಾಡ್ಬೇಕು, ಬಂಧನದಿಂದ ಮುಕ್ತಾಗಿ ನಿರ್ಬಂಧನ ಸ್ಥಿತಿಯ ಅನುಭವವನ್ನ ಮಾಡ್ತಾ ಅಪಾರ ಸುಖ ಶಾಂತಿಯ ಅನುಭವವನ್ನ ಮಾಡೋದನ್ನೇ ರಾಜಯೋಗದಲ್ಲಿ ಪರಮಾತ್ಮ ತಂದೆ ನಮಗೆ ಕಲಿಸ್ತಾರೆ. ಹಾಗಿದ್ರೆ ನಮಗೀಗೇನ್ ಗೊತ್ತಾಯ್ತು, ನಾವೆಲ್ಲರೂ ಇರುವಂತಹ ಲೋಕ ಈ ಸಾಕಾರ ಜಗತ್ತು, ನಂತರ ಸೂಕ್ಷ್ಮ ದೇವತೆಗಳಿರುವಂತಹ ಲೋಕ ಸೂಕ್ಷ್ಮ ಜಗತ್ತು, ಪರಮಾತ್ಮ ಇರುವಂತಹ ಲೋಕ ಅಂದ್ರೆ ಪರಮಧಾಮ, ಮುಕ್ತಿಧಾಮ, ಬ್ರಹ್ಮಾಂಡ, ಬ್ರಹ್ಮ ಮಹಾತತ್ವ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ತಂದೆ ತಮ್ಮ ಲೋಕದ ಬಗ್ಗೆ ಏನು ವರ್ಣನೆ ಮಾಡ್ತಾರೆ ಅಂದ್ರೆ, ನಾ ತದ್ಭಾಸಯತೆ ಸೂರ್ಯೋ ನಾ ಶಶಾಂಕೋ ನಾ ಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ದಾಮಂ ಪರಮಂ ಮಮ. ಅಂದ್ರೆ ಪರಮಾತ್ಮ ತಂದೆ ಹೇಳ್ತಾರೆ, ನನ್ನ ಲೋಕವನ್ನ, ನನ್ನ ಲೋಕ ಆದಂತಹ ಈ ಪರಮಧಾಮವನ್ನ ಸೂರ್ಯ ಚಂದ್ರರು ಬೆಳಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಲೋಕವನ್ನ ಸೂರ್ಯ ಆಗ್ಲಿ ಚಂದ್ರ ಆಗ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬೆಳಕನ್ನ ಕೊಟ್ಟು ಆ ಲೋಕ ಬೆಳಗೋ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸೂರ್ಯ ಚಂದ್ರರು ಇರೋದಿಲ್ಲಿ, ಇಲ್ಲಿ ಈ ಸಾಕಾರ ಸೃಷ್ಟಿಯಲ್ಲಿ ಪಂಚತತ್ವದ ಲೋಕದಲ್ಲಿ ಸೂರ್ಯ ಚಂದ್ರರಿದ್ದಾರೆ. ಪರಮಾತ್ಮನ ಲೋಕ ಏನಾಗಿದೆ, ಈ ಪಂಚತತ್ವದ ಲೋಕಕ್ಕಿಂತ ಅತಿ ದೂರದಲ್ಲಿ ಇದೆ ಅಂದ್ಮೇಲೆ ಆ ಲೋಕವನ್ನ ಯಾರು ಬೆಳಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಲೋಕಕ್ಕೆ ಪ್ರಕಾಶವನ್ನ ಸೂರ್ಯ ಚಂದ್ರರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ, ನಾ ತದ್ಭಾಸ್ಯತೆ ಸೂರ್ಯೋ ನಾ ಶಶಾಂಕೋ ನಾ ಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ದಾಮಂ ಪರಮಂ ಮಮ. ಮತ್ತು ನನ್ನ ಲೋಕ ಎಂತಹ ಲೋಕ ಅಂದ್ರೆ, ಆತ್ಮನಾದ ನೀವು ಒಮ್ಮೆ ನನ್ನ ಆ ಲೋಕಕ್ಕೆ ಬಂದರೆ, ಆ ಮುಕ್ತಿಯ ಲೋಕಕ್ಕೆ ಬಂದರೆ ಪುನಃ ನೀವು ಈ ಕಲಿಯುಗದಂತಹ ದುಃಖದ ಜಗತ್ತಿಗೆ ಬರೋದಿಲ್ಲ. ನಂತರ ನೀವೇನ್ ಮಾಡ್ತೀರಿ, ಸುಂದರವಾದ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ. ಅಂತಹ ಮುಕ್ತಿಯ ಲೋಕ ಏನಿದೆ ಅದು ಪರಮಾತ್ಮನ ಲೋಕ. ಅದು ಸ್ವಪ್ರಕಾಶಮಯವಾಗಿ ಹೊಳೆಯುವಂತಹ ಲೋಕ ಆಗಿದೆ ಪರಮಾತ್ಮನ ಲೋಕ. ಸ್ವಪ್ರಕಾಶಮಯವಾಗಿ ಹೊಳೆಯುವಂತಹ ಪರಮಾತ್ಮ ತಂದೆ ಆ ಲೋಕಕ್ಕೆ ಮೊದಲನೇದಾಗಿ ಮುಕ್ತಿಧಾಮ ಅಂದ್ರೆ ಸರ್ವ ಬಂಧನಗಳಿಂದ ಮುಕ್ತ ಆದಂತಹ ಮುಕ್ತಿಯ ಮನೆ ಅಂತ ಹೇಳಿ ಕರೆಯಲಾಗ್ತದೆ. ಎರಡನೆಯದಾಗಿ ಶಾಂತಿಧಾಮ, ಶಾಂತಿಯ ಮನೆ ಅಂತ ಹೇಳಿ ಪರಮಾತ್ಮ ತಂದೆಯ ಮನೆಗೆ ಕರೀತಾರೆ. ನಿಮ್ಮನೆಗೆ ಅಂತಹ ಮನೆ ಅಂತ ಕರೀತಾರೆ. ಶಾಂತಿಯ ಮನೆನೋ ಅಶಾಂತಿಯ ಮನೆನೋ? ಇವತ್ತೆಲ್ರೂ ಮನೆ ಏನಾಗಿದೆ, ಶಾಂತಿಯ ಮನೆನೋ ಅಶಾಂತಿಯ ಮನೆನೋ? ಎಷ್ಟೋ ಬಾರಿ ನೀವು ಕೆಲ್ಸಕ್ಕೆ ಹೊರಗಡೆ ಹೋಗಿ ವಾಪಸ್ ಮನೆಗೆ ಹೋಗ್ಬೇಕು ಅನ್ಕೊಂಡ ತಕ್ಷಣ ಏನ್ ಮನೆ ಒಳಗಡೆ ಹೋಗೋದೋ ಏನೋ, ಹೋದ್ರೆ ಸಾಕು ಏನು ಅಶಾಂತಿನೇ. ಮನೆಗ್ ಹೋಗ್ಬೇಕು ಅಂತಾನೆ ಅನ್ಸಲ್ಲ, ಯಾಕಂದ್ರೆ ಹೋದ ತಕ್ಷಣ ಏನ್ ಸ್ಟಾರ್ಟ್ ಆಗ್ತದೆ, ಅಶಾಂತಿನೇ ಸ್ಟಾರ್ಟ್ ಆಗ್ತದೆ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಇವತ್ತು ಎಲ್ಲರ ಮನೆ ಏನಾಗ್ಬಿಟ್ಟಿದೆ, ಅಶಾಂತಿಯ ಮನೆ ಆಗಿದೆ. ಪರಮಾತ್ಮ ತಂದೆಯ ಮನೆ ಏನಾಗಿದೆ, ಶಾಂತಿಯ ಮನೆ. ಅದ್ ಹೆಸರೇ ಶಾಂತಿಧಾಮ. ಮತ್ತು ಇವತ್ತು ನಮ್ಮೆಲ್ಲರ ಮನೆ ಬಂಧನದ ಮನೆ ಆಗಿದೆ. ಮನೆ ಒಳಗಡೆ ಹೋದ್ರೆ ಸಾಕು 100 ಪ್ರಶ್ನೆ ತಕ್ಷಣ ಕೇಳಿ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಹೋಗಿದ್ರಿ, ಯಾರನ್ನ ಮಾತಾಡಿಸ್ತಾ ಇದ್ರಿ, ಯಾಕೆ ಇಷ್ಟೊತ್ತು ಮಾಡಿದ್ರಿ, ಎಷ್ಟೆಲ್ಲಾ ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಏನ್ ಮಾಡ್ತಿದ್ದಾರೆ, ಬಂಧನವನ್ನ ಹಾಕ್ತಿದ್ದಾರೆ. ಎಲ್ಲಿ ಹೋದ್ರಿ ಅಂದ್ರೂ ಬಂಧನ, ಕೂತ್ರು ಬಂಧನ, ನಿಂತ್ರು ಬಂಧನದ ಅನುಭವ ಆಗ್ತದೆ. ಸ್ವತಂತ್ರನೇ ಇಲ್ಲ. ಇದು ಬಂಧನದ ಮನೆ. ಇದು ಸರ್ವ ಬಂಧನದಿಂದ ಮುಕ್ತ ಆದಂತಹ ಮುಕ್ತಿಯ ಮನೆ, ಮುಕ್ತಿಧಾಮ. ನಮ್ಮನೆ ಬಂಧನದ ಮನೆ ಆದ್ರೆ ಪರಮಾತ್ಮನ ಮನೆ ಬಂಧನದಿಂದ ಮುಕ್ತ ಆದಂತಹ ಲೋಕ. ಇದು ಸಾಧಾರಣ ಮನೆ, ಇಲ್ಲಿ ನಮ್ಮ ಹತ್ರ ಇರೋದು ಸಾಧಾರಣ ಮನೆ ಆದ್ರೆ ಇದು ಪರಮಧಾಮ. ಪರಮ ಅಂದ್ರೆ ಸರ್ವಶ್ರೇಷ್ಠ ಮನೆ. ಇದಕ್ಕೆ ಬ್ರಹ್ಮಾಂಡ, ಬ್ರಹ್ಮ ಮಹಾತತ್ವ ಅಂತ ಹೇಳಿ ಅನೇಕ ಹೆಸರಿನಿಂದ ಕರೆಯಲಾಗ್ತದೆ. ಇದು ಪರಮಾತ್ಮನ ಮನೆಯಾಗಿದೆ, ಇದು ನಮ್ಮೆಲ್ಲರ ಮನೆಯಾಗಿದೆ. ಆದ್ರೆ ಈ ಸೃಷ್ಟಿ ಅನ್ನುವಂತಹ ಮನೆಯಲ್ಲಿ ನಾವೆಲ್ಲರೂ ಪರ್ಮನೆಂಟ್ ಎಲ್ರೂ ಹೇಳ್ತೀವಿ, ಒಂದಿನ ಬಂದಿದ್ದೀವಿ, ಒಂದಿನ ಹೋಗ್ಬೇಕು. ಎಲ್ರೂ ಈ ಸೃಷ್ಟಿಗೆ ಬಂದಿದ್ದೀವಿ ಅಂದ್ಮೇಲೆ ಏನ್ ಮಾಡ್ಬೇಕು, ಹೋಗ್ಲೇಬೇಕು ತಾನೆ. ಯಾರ್ದಾದ್ರು ಗೆಸ್ಟ್ ಮನೆಗೆ ನೀವು ಹೋಗಿರ್ತೀರ, ಎಷ್ಟ್ ದಿನ ಗೆಸ್ಟ್ ಆಗಿರ್ಲಿಕ್ಕಾಗ್ತದೆ?
ಒಂದಿನ, 2 ದಿನ, 1 ವಾರ, ಆಮೇಲೆ ಮತ್ತೇನ್ ಮಾಡ್ಬೇಕು? ನಮ್ ಮನೆಗ್ ಹೋಗ್ಲೇಬೇಕು ತಾನೆ. ಹಾಗೆ ಈ ಸೃಷ್ಟಿಯಲ್ಲಿ ನಾವೆಲ್ರೂ ಏನಾಗಿದ್ದೀವಿ? ಗೆಸ್ಟ್ ಆಗಿದ್ದೀವಿ. ಒಂದು ದಿನ ನಾವೆಲ್ರೂ ಏನ್ ಮಾಡ್ಬೇಕು? ನಮ್ಮ ಮನೆಗೆ ಹೋಗ್ಲೇಬೇಕು. ಅದಕ್ಕೆ ಶರಣರು ಹೇಳ್ತಾರೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದಿರುವುದು ಸುಮ್ಮನೆ. ನಾವೆಲ್ರೂ ಇಲ್ಲಿ ಸುಮ್ನೆ ಬಂದಿದ್ದೀವಷ್ಟೇ. ಒಂದಿನ ಎಲ್ಲಿಗ್ ಬಂದಿದ್ವೋ ಅಲ್ಲಿಗ್ ಹೋಗ್ಬೇಕು. ಆದ್ರೆ ಯಾರಿಗೂ ನಾನು ಎಲ್ಲಿಂದ ಬಂದಿದ್ದೆ ಅಂತ ಗೊತ್ತಿಲ್ಲ, ಎಲ್ಲಿಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಈ ಸತ್ಯ ಗೊತ್ತಿದೆ. ಹೇಗೆ ನೀವು ಯಾವ್ದಾದ್ರು ತೀರ್ಥ ಯಾತ್ರೆಗೆ ಹೋದ್ರೆ ಅಥವಾ ಟೂರಿಗೆ ಹೋದ್ರೆ, ಹೋಗ್ಬೇಕಾದ್ರೆ ಏನ್ ಮಾಡ್ತೀರಾ? ಹೋಗೋ ಟಿಕೆಟ್ ನ ಜೊತೆ ಜೊತೆಗೆ ರಿಟರ್ನ್ ಟಿಕೆಟ್ ಅನ್ನು ಕೂಡ ತಗೊಳ್ಳೋದು. ಇಷ್ಟನೇ ತಾರೀಕಿಗೆ ಹೋಗ್ತೀವಿ, ಇಷ್ಟನೇ ತಾರೀಕಿಗೆ ವಾಪಸ್ ಬರ್ತೀವಿ ಅಂತ ಹೋಗೋ ಟಿಕೆಟ್ ನ ಜೊತೆಗೆ ರಿಟರ್ನ್ ಟಿಕೆಟ್ ಅನ್ನು ತಗೊಂಡೇ ಹೋಗ್ತೀರಾ. ಅಷ್ಟು ದಿನ ಟೂರ್ ಮಾಡ್ತೀರಾ, ವಾಪಸ್ ಬರ್ತೀರಾ. ಅದೇ ರೀತಿ ನಾವೆಲ್ರೂ ಈ ಸೃಷ್ಟಿಗೆ ಬಂದ ತಕ್ಷಣನೇ ಜನನ ಅನ್ನುವಂತಹ ಒಂದು ಟಿಕೆಟ್ ನ ಜೊತೆಗೆ, ಜನ್ಮ ಅನ್ನೋ ಟಿಕೆಟ್ ನ ಜೊತೆಗೆ ಇನ್ನೊಂದು ಮರಣ ಅನ್ನೋ ಟಿಕೆಟ್ ಅನ್ನು ತಗೊಂಡೆ. ರಿಟರ್ನ್ ಜರ್ನಿ ಟಿಕೆಟ್ ಇದೇನೋ ಇಲ್ವೋ ನಿಮ್ಮ ಹತ್ರ? ಇದೇನೋ ಇಲ್ವೋ? ಜನ್ಮ ಪಡ್ಕೊಂಡವ್ರ ಹತ್ರ ಪ್ರತಿಯೊಬ್ಬರ ಹತ್ರನೂ ಏನಿದೆ? ರಿಟರ್ನ್ ಹೋಗ್ಬೇಕು ಅನ್ನೋ ಒಂದ್ ಟಿಕೆಟ್ ಅಂತೂ ಇದ್ದೇ ಇದೆ. ಅಂದ್ರೆ ಜನನ ಅನ್ನುವಂತಹ ಟಿಕೆಟ್ ನ ಜೊತೆಗೆ ರಿಟರ್ನ್ ಜರ್ನಿಯ ಟಿಕೆಟ್ ಎಲ್ಲರ ಹತ್ರನೂ ಇದೆ. ಆದ್ರೆ ಎಲ್ಲಿಗೆ ರಿಟರ್ನ್ ಹೋಗ್ಬೇಕು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಒಮ್ಮೆ ಒಬ್ಬ ವಿಜ್ಞಾನಿ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ. ಟಿಕೆಟ್ ಚೆಕ್ ಮಾಡ್ಲಿಕ್ಕೋಸ್ಕರ ಟಿ.ಸಿ ಬಂದ್ರು, ಟಿಕೆಟ್ ತೋರಿಸಿ ಅಂದ್ರು. ವಿಜ್ಞಾನಿ ಟಿಕೆಟ್ ಅನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. 5 ನಿಮಿಷ, 10 ನಿಮಿಷ, 15 ನಿಮಿಷ ಟಿಕೆಟ್ ಸಿಗ್ತಾ ಇಲ್ಲ. ಹುಡುಕ್ತಾನೆ ಇದ್ದಾನೆ. ಆಗ ಟಿ.ಸಿ ಹೇಳ್ತಾರೆ, ನೀವಿಷ್ಟು ದೊಡ್ಡ ವಿಜ್ಞಾನಿಗಳು, ನೀವು ಸುಳ್ಳು ಹೇಳಂತೂ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಆರಾಮಾಗಿ ಟಿಕೆಟ್ ಹುಡುಕಿ, ನಾನೇನ್ ಮಾಡ್ತೀನಿ, ಎಲ್ಲಾ ಕಡೆ ಹೋಗಿ ಟಿಕೆಟ್ ಚೆಕ್ ಮಾಡಿ ಬರ್ತೀನಿ ಅಂತ ಅವರು ಬೇರೆ ಬೇರೆ ಬೋಗಿಗಳಿಗೆ ಟಿಕೆಟ್ ಚೆಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಇವ್ರು ಟಿಕೆಟ್ ಹುಡುಕ್ತಾನೆ ಇದ್ದಾರೆ. 3 ಗಂಟೆಯ ನಂತರ ಆ ಟಿ.ಸಿ ಎಲ್ಲಾ ಕಡೆ ಟಿಕೆಟ್ ಚೆಕ್ ಮಾಡಿ ವಾಪಸ್ ಬರ್ತಾರೆ. ಆದ್ರೂ ಇವ್ರು ಏನ್ ಮಾಡ್ತಿದ್ದಾರೆ? ಟಿಕೆಟ್ ಹುಡುಕ್ತಾನೆ ಇದ್ದಾರೆ. ಆಗ ಆ ಟಿ.ಸಿ ಹೇಳ್ತಾರೆ, ಮೋಸ್ಟ್ಲಿ ನೀವೆಲ್ಲೋ ಟಿಕೆಟ್ ಕಳ್ಕೊಂಡಿದ್ದೀರಾ, ನೀವೇನ್ ಹುಡುಕ್ಬೇಡಿ, ನಿಮ್ ಹತ್ರ ಟಿಕೆಟ್ ಇದೆ ಅಂತ ನಾನ್ ಸೈನ್ ಮಾಡ್ಕೊಳ್ತೀನಿ ಅಂತ ಸೈನ್ ಮಾಡ್ಕೊಳ್ತಾರೆ. ಟಿಕೆಟ್ ಇದೆ ಅಂತ ಹೇಳಿ ನೀವ್ ಆರಾಮಾಗಿ ಕುತ್ಕೊಳ್ಳಿ ಅಂತ ಹೇಳಿ ಟಿ.ಸಿ ಹೋಗಿ ತಮ್ಮ ಸೀಟ್ ಮೇಲೆ ಕುತ್ಕೊಳ್ತಾರೆ. ಮತ್ತೊಂದು 3 ಗಂಟೆ ಆಗ್ತದೆ. 3 ಗಂಟೆ ಆದ್ಮೇಲೆ ಮತ್ತೆ ಟಿ.ಸಿ ಟಿಕೆಟ್ ಚೆಕ್ ಮಾಡ್ತಾ ಬರ್ತಿರ್ತಾರೆ. ಅವಾಗ್ಲೂ ಕೂಡ ಈ ವಿಜ್ಞಾನಿ ಏನ್ ಮಾಡ್ತಿದ್ದಾರೆ? ಹುಡುಕ್ತಾನೆ ಇದ್ದಾರೆ ಟಿಕೆಟ್ ಅನ್ನ. ಆಗ ಟಿ.ಸಿ ಹೇಳ್ತಾರೆ, ನಾನೇ ಟಿಕೆಟ್ ಇದೆ ಅಂತ ಸೈನ್ ಮಾಡ್ಕೊಂಡು ಹೋಗಿದ್ದೀನಿ, ನೀವ್ ಯಾಕೆ ಆರಾಮಾಗಿ ಕುತ್ಕೊಳ್ಳೋದು ಬಿಟ್ಟು ಇನ್ನು ಟಿಕೆಟ್ ಹುಡುಕ್ತಿದ್ದೀರಾ? ಆರಾಮಾಗಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ವಿಜ್ಞಾನಿ ಹೇಳ್ತಾರೆ, ನಿಮಗ್ ತೋರಿಸ್ಲಿಕ್ಕೆ ನಾನ್ ಟಿಕೆಟ್ ಹುಡುಕ್ತಿಲ್ಲ. ನಾನು ಯಾಕೆ ಟಿಕೆಟ್ ಹುಡುಕ್ತಿದ್ದೀನಿ ಅಂದ್ರೆ, ನಾನ್ ಟ್ರೈನ್ ಹತ್ತು ಬಿಟ್ಟಿದ್ದೀನಿ. ಯಾವ ಸ್ಟೇಷನ್ಗೆ ಇಳಿಬೇಕಂತಾನೆ ನನಗೆ ಗೊತ್ತಿಲ್ಲ. ಇಳಿಬೇಕನ್ನೋದು ಗೊತ್ತು, ಯಾವ ಸ್ಟೇಷನ್ಗೆ ಇಳಿಬೇಕನ್ನೋದು ಗೊತ್ತಿಲ್ಲ. ಅದು ಯಾವ್ದ್ರಲ್ಲಿ ಇರ್ತದೆ? ಟಿಕೆಟ್ ಅಲ್ಲಿ ಇರ್ತದೆ ತಾನೆ, ನಾವ್ ಯಾವ ಸ್ಟೇಷನ್ ಅಲ್ಲಿ ಇಳಿಬೇಕು ಅಂತ. ನಾನು ಯಾವ ಊರಿಗೆ ಹೋಗ್ಬೇಕು, ಯಾವ ಸ್ಟೇಷನ್ಗೆ ಇಳಿಬೇಕು ಅಂತ ನನಗೆ ಗೊತ್ತಿರದೆ ಇರೋ ಕಾರಣ ನಾನ್ ಟಿಕೆಟ್ ಹುಡುಕ್ತಾ ಇದ್ದೀನಿ ಅಂತ ಹೇಳಿ ಆ ವಿಜ್ಞಾನಿ ಹೇಳ್ತಾರೆ. ಇದು ಕೇವಲ ಒಬ್ಬ ವಿಜ್ಞಾನಿಯ ಕತೆ ಅಲ್ಲ, ನಮ್ಮೆಲ್ಲರ ಕತೆ. ನಾವೆಲ್ಲರೂ ಕೂಡ ಏನ್ ಮಾಡ್ತಿದೀವಿ? ಪ್ರಯಾಣ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ ಪ್ರಯಾಣಿಕರಾಗಿ. ಜೀವನ ಅನ್ನೋ ಈ ಯಾತ್ರೆಯಲ್ಲಿ ಪ್ರಯಾಣವನ್ನ ಮಾಡ್ತಾ ಇರೋ ನಮ್ಮೆಲ್ರಿಗೂ ಗೊತ್ತು, ಒಂದು ದಿನ ನಾನು ಟ್ರೈನ್ ಅನ್ನ ಇಳಿಲೇಬೇಕು, ಪ್ರಯಾಣ ಮುಗಿಸಿ ಹೋಗ್ಲೇಬೇಕು ಅಂತ ಗೊತ್ತು. ಆದ್ರೆ ಯಾವ ಸ್ಟೇಷನ್ ಅಲ್ಲಿ ಇಳಿಬೇಕು, ಇಳಿದು ಎಲ್ಲಿಗೆ ಹೋಗಬೇಕು, ಎಲ್ಲಿಂದ ಬಂದಿದ್ದೆ ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಎಲ್ರು ಏನ್ ಮಾಡ್ತಾ ಇದ್ದಾರೆ? ಚಿಂತೆ ಮಾಡ್ತಿದ್ದಾರೆ. ಎಲ್ಲಿಗೆ ಹೋಗ್ಬೇಕು ಅಂತಾನೆ ಎಲ್ರು ಹುಡುಕ್ತಾ ಇದ್ದಾರೆ. ಹಾಗಿದ್ರೆ ನಾವು ಎಲ್ಲಿಂದ ಬಂದಿದ್ವಿ, ಪುನಃ ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ರೆ, ಯಾವುದು ಪರಮಾತ್ಮನ ಮನೆನೋ ಅದೇ ನಮ್ಮೆಲ್ಲರಿಗೂ ಕೂಡ ಮನೆ ಆಗಿದೆ. ಯಾಕೆಂದ್ರೆ ನಮ್ಮೆಲ್ಲರಿಗೂ ತಂದೆ ತಾಯಿ ಯಾರಾಗಿದ್ದಾರೆ? ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ಆತ್ಮರಾದ ನಮಗೆ ತಂದೆ ತಾಯಿ ಆಗಿರೋ ಕಾರಣ ಪರಮಾತ್ಮನ ಮನೆನೇ ನಮ್ಮ ಮನೆ. ಅದಕ್ಕೆ ನಾವೇನ್ ಹೇಳ್ತೀವಿ? ತ್ವಮೇವ ಮಾತಶ್ಚ ಪಿತಾ ತ್ವಮೇವ. ಇಲ್ಲಿ ಶರೀರಕ್ಕೂ ಜನ್ಮ ಕೊಟ್ಟರೋ ಒಬ್ರು ತಂದೆ ತಾಯಿ ಇದ್ದಾರೋ ಇಲ್ಲ? ಇಲ್ಲಿ ಶರೀರಕ್ಕೆ ಜನ್ಮ ಕೊಟ್ಟರೋ ತಂದೆ ತಾಯಿ ಇದ್ದಾರೆ. ಆ ತಂದೆ ತಾಯಿ ಎಷ್ಟು ದಿನಕ್ಕೋಸ್ಕರ ತಂದೆ ತಾಯಿ ಶರೀರಕ್ಕೆ ಜನ್ಮ ಕೊಟ್ಟರೋ ತಂದೆ ತಾಯಿ ಎಷ್ಟು ದಿನಕ್ಕೋಸ್ಕರ ನಮಗೆ ತಂದೆ ತಾಯಿ ಆಗಿರ್ತಾರೆ? ಈ ಶರೀರ ಇರೋವರಿಗೆ ಮಾತ್ರ ಅವ್ರೇನು ತಂದೆ ತಾಯಿ.
ಆದ್ರೆ ಪರಮಾತ್ಮ ನಾವು ಈ ಶರೀರದಲ್ಲಿ ಬರೋದಕ್ಕಿಂತ ಮೊದ್ಲು ಏನಾಗಿದ್ರು, ನಮಗೆ ತಂದೆ ತಾಯಿ ಆಗಿದ್ರು. ನಾವ್ ನಾಳೆ ಈ ಶರೀರ ಬಿಟ್ಟು ಹೋದ್ರು ಪರಮಾತ್ಮ ಏನಾಗಿರ್ತಾರೆ, ನಮಗೆ ತಂದೆ ತಾಯಿ ಆಗಿರ್ತಾರೆ. ಅದಕ್ಕೆ ಪ್ರತಿಯೊಬ್ಬರೂ ಪರಮಾತ್ಮನಿಗೆ ಏನಂತ ಕರೀತಾರೆ, ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ, ನೀನೇ ತಂದೆ ನೀನೇ ತಾಯಿ ಅಂತ ಯಾಕೆ ಕರಿತೀವಿ ಅಂದ್ರೆ, ಅವರು ಸದಾ ಕಾಲದ ತಂದೆ ತಾಯಿ. ಇಲ್ಲಿರೋ ತಂದೆ ತಾಯಿ ಸದಾ ಕಾಲದ ತಂದೆ ತಾಯಿ ಅಲ್ಲ. ಯಾಕೆಂದ್ರೆ ಇಲ್ಲಿರೋ ತಂದೆ ತಾಯಿ ಈ ಶರೀರಕ್ಕೆ ಜನ್ಮ ಕೊಟ್ಟಿದ್ದಾರೆ ಅಂದ್ಮೇಲೆ ಈ ಶರೀರ ಇರೋವರೆಗೆ ಮಾತ್ರ ಅವ್ರು ಏನಾಗಿರ್ತಾರೆ, ತಂದೆ ತಾಯಿ ಆಗಿರ್ತಾರೆ. ಮನೆಯಲ್ಲಿ ಒಬ್ಬ ತಂದೆ ತಾಯಿ ಮತ್ತು ಒಬ್ಬ ಮಗ ಇದ್ರು. ತಂದೆ ತಾಯಿ ಒಬ್ಬನೇ ಮಗ ಇರೋ ಕಾರಣ ಮಗನಿಗೆ ತಂದೆ ತಾಯಿಯ ಮೇಲೆ ಅತಿಯಾದ ಪ್ರೀತಿ, ತಂದೆ ತಾಯಿಗೆ ಮಗನ ಮೇಲೆ ಅತಿಯಾದ ಪ್ರೀತಿ. ಮಗನನ್ನ ಚೆನ್ನಾಗಿ ಓದಿಸ್ತಾ ಇದ್ರು, ಬಹಳ ಪ್ರೀತಿ ಮಾಡ್ತಾ ಇದ್ರು. ಒಬ್ರ ಬಗ್ಗೆ ಒಬ್ರಿಗೆ ಅತಿಯಾದ ಮೋಹ ಕೂಡ ಇತ್ತು. ಬರೀ ಪ್ರೀತಿ ಅಲ್ಲ, ಮೋಹ ಕೂಡ ಇತ್ತು. ಆ ಮಗ 10th ಮುಗಿಸಿ ಕಾಲೇಜಿಗೆ ಹೋಗ್ಬೇಕಾದ್ರೆ, ಒಂದು ದಿನ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವನಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಕ್ಸಿಡೆಂಟ್ ನಲ್ಲಿ ಮಗ ಸತ್ಬಿಟ್ಟ. ಇದ್ದಿದ್ದು ಒಬ್ನೇ ಮಗ, ಬಹಳ ಪ್ರೀತಿ ತಂದೆ ತಾಯಿಗೆ, ಮಗನಿಗೂ ತಂದೆ ತಾಯಿ ಮೇಲೆ ಪ್ರೀತಿ. ಆದ್ರೆ ಅವನು ಆಕ್ಸಿಡೆಂಟ್ ನಲ್ಲಿ ಸತ್ತ ನಂತರ ಮಗನಿಗೆ ತಂದೆ ತಾಯಿಯ ಮೇಲೆ ಎಷ್ಟು ಮೋಹ ಅಂದ್ರೆ, ಮಗನ ಆತ್ಮ ತಂದೆ ತಾಯಿಯನ್ನ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇಲ್ಲ. ಆತ್ಮ ತಂದೆ ತಾಯಿ ಎದುರುಗಡೆ ಬರ್ತದೆ, ನಾನ್ ನಿಮ್ ಮಗ ಅಂತ ಮಾತಾಡ್ತಾನೆ ಇದೆ. ಆದ್ರೆ ತಂದೆ ತಾಯಿಗೆ ಮಗ ಕಾಣಿಸ್ತಿಲ್ಲ. ಯಾಕೆ? ಶರೀರ ಇಲ್ಲ. ಆತ್ಮದ ರೂಪದಲ್ಲಿ ಅವ್ರು ಬಂದಿರೋ ಕಾರಣ ತಂದೆ ತಾಯಿ ಕಾಣಿಸ್ತಾ ಇಲ್ಲ, ಅವ್ರು ಮಾತಾಡಿಸ್ತಿಲ್ಲ. ಕೊನೆಗೆ ಮಗ ಏನ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ನಮ್ ತಂದೆ ತಾಯಿಯನ್ನ ನಾನು ಮಾತಾಡಿಸ್ಬೇಕು ಅಂತ ಅವ್ರ ಮನೆಯಲ್ಲಿರೋ ಬೇರೆ ಸಂಬಂಧಿಗಳ ತನುವಿನಲ್ಲಿ ಪ್ರವೇಶವನ್ನ ಮಾಡಿ ತಂದೆ ತಾಯಿಗೆ ಹೇಳ್ತಾನೆ, ನಾನ್ ನಿಮ್ ಮಗ, ನಾನ್ ಇವ್ರ ಶರೀರದಲ್ಲಿ ಬಂದಿದ್ದೀನಿ ನಿಮ್ ಜೊತೆ ಮಾತಾಡ್ಲಿಕ್ಕೋಸ್ಕರ, ಮಾತಾಡಿ ಅಂತ ಹೇಳಿ ತಂದೆ ತಾಯಿಯನ್ನ ಮಾತಾಡಿಸ್ತಾನೆ. ತಂದೆ ತಾಯಿಗೆ ಗೊತ್ತಾಗ್ತದೆ ಮಗನ ಆತ್ಮ ಇನ್ನೂ ಹೋಗಿಲ್ಲ, ಬೇರೆಯವರ ಶರೀರದಲ್ಲಿ ಬಂದು ಮಗ ಮಾತಾಡ್ತಿದ್ದಾನೆ ಅಂತ. ಮಗ ಹೇಳ್ತಾನೆ, ನಿಮ್ಮನ್ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಇನ್ಮೇಲೆ ಈ ಶರೀರದಲ್ಲೇ ನಾನು ಇಲ್ಲೇ ಇರ್ತೀನಿ ಅಂತ. ಅವಾಗ ತಂದೆ ತಾಯಿ, ಆಯ್ತು ಮಗ, ಒಳ್ಳೇದಾಯ್ತು, ನೀನ್ ಇವ್ರ ಶರೀರದಲ್ಲೇ ಇರು ಅಂತಾರ, ಏನಂತಾರೆ? ಯಾರು ಇಟ್ಕೊಳ್ತಾರ? ಏನ್ ಮಾಡ್ತಾರೆ ತಂದೆ ತಾಯಿ? ನೀನ್ ಮಗ ಆಗಿದ್ದೆ, ಆದ್ರೆ ಈಗ ನಮ್ ಮಗ ಅಲ್ಲ, ನೀನ್ ಈ ಶರೀರ ಬಿಟ್ಟು ಹೋಗ್ಬಿಡು, ಯಾಕಂದ್ರೆ ಇದು ನಿನ್ನ ಶರೀರ ಅಲ್ಲ. ಎಲ್ಲಿಯವರೆಗೂ ನೀನಿದ್ಯೋ ಅಲ್ಲಿಯವರೆಗೂ ನಿನ್ಗೂ ನನ್ಗೂ ಋಣ ಸಂಬಂಧ ಇತ್ತು. ಈಗ ನೀನ್ ಶರೀರ ಬಿಟ್ಟಿದ್ದೀಯ ಅಂದ್ರೆ ನಿನಗೂ ನಮಗೂ ಯಾವ ಋಣ ಸಂಬಂಧನೂ ಇಲ್ಲ, ನೀನ್ ಹೋಗ್ಬಿಡು ಅಂತ ಹೇಳಿ ತಂದೆ ತಾಯಿ ಹೇಳ್ತಾರೆ. ಆದ್ರೆ ಮಗ ಹೇಳ್ತಾನೆ, ಇಲ್ಲ, ನಿಮ್ಮನ್ ಬಿಟ್ಟಿರ್ಲಿಕ್ ನನಗ್ ಆಗಲ್ಲ, ನಾನ್ ನಿಮ್ ಜೊತೆಗೆ ಇವ್ರ ಶರೀರದಲ್ಲಿ ಇಲ್ಲೇ ಇರ್ತೀನಿ, ನಾನ್ ಹೋಗಲ್ಲ ಅಂತ ಹಠ ಮಾಡಿದ್ರೆ ಕೊನೆಗೆ ಅದೇ ತಂದೆ ತಾಯಿ, ಯಾವ ತಂದೆ ತಾಯಿ ಮಗನನ್ನ ಅತಿಯಾಗಿ ಪ್ರೀತಿ ಮಾಡ್ತಿದ್ರು, ಅದೇ ತಂದೆ ತಾಯಿ ಭೂತ ಓಡಿಸೋರ್ನ ಕರ್ಸಾದ್ರು ಏನ್ ಮಾಡ್ತಾರ? ಓಡಿಸ್ತಾರ ಇಲ್ಲ? ಪ್ರೀತಿಯ ಮಗ ಎಷ್ಟೋ ವರ್ಷ ಪ್ರೀತಿ ಮಾಡಿದ್ರು, ಶರೀರ ಬಿಟ್ಟ ಮೇಲೆ ಏನಾಯ್ತು? ಸಂಬಂಧ ಮುಗೀತು. ಅವಾಗ ಮಗನನ್ನೇ ಓಡಿಸ್ತಾರೆ ಅಂದ್ರೆ ಈ ತಂದೆ ತಾಯಿ ಎಷ್ಟು ದಿನದ ತಂದೆ ತಾಯಿ? ಈ ಶರೀರಕ್ಕೆ ಯಾರು ತಂದೆ ತಾಯಿ ಆಗಿರ್ತಾರೋ ಎಷ್ಟು ದಿನದ ತಂದೆ ತಾಯಿ? ಶರೀರ ಇರೋವರೆಗೆ ಮಾತ್ರ ಅವರು ತಂದೆ ತಾಯಿ. ಯಾಕೆಂದ್ರೆ ಅವ್ರ ಆತ್ಮಕ್ಕೆ ತಂದೆ ತಾಯಿ ಅಲ್ಲ ಅಂದ್ಮೇಲೆ ಅವ್ರು ಸದಾ ಕಾಲಕ್ಕೂ ನಮಗೆ ತಂದೆ ತಾಯಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪರಮಾತ್ಮ ಏನಾಗಿದ್ದಾರೆ? ಪರಮಾತ್ಮ ಆತ್ಮಕ್ಕೆ ತಂದೆ ತಾಯಿ. ನಾವ್ ಈ ಶರೀರದಲ್ಲಿ ಬರೋದಕ್ಕಿಂತ ಮೊದ್ಲು ಆತ್ಮ ಆಗಿದ್ವಿ, ಈ ಶರೀರ ಬಿಟ್ಟ ನಂತರನು ಏನಾಗಿರ್ತೀವಿ? ಆತ್ಮ ಆಗಿರ್ತೀವಿ. ಆತ್ಮದ ರೂಪದಲ್ಲಿ ನಾವು ಅವಿನಾಶಿಯಾಗಿ ಇದ್ದೇ ಇದ್ದೀವಿ. ಅದೇ ರೀತಿ ಆತ್ಮಕ್ಕೆ ತಂದೆಯಾದ ಪರಮಾತ್ಮ ಕೂಡ ಅವಿನಾಶಿ ರೂಪದಲ್ಲಿ ಇದ್ದೇ ಇದ್ದಾರೆ ಅಂದ್ಮೇಲೆ ಅವರು ನಮಗೆ ಸದಾ ಶಾಶ್ವತ ರೂಪದಲ್ಲಿ ತಂದೆ ತಾಯಿ ಆಗಿದ್ದಾರೆ ಅಂದ್ಮೇಲೆ ಆ ತಂದೆ ತಾಯಿಯ ಮನೆ ಯಾವುದೋ, ಪರಮಾತ್ಮನ ಮನೆ ಯಾವುದೋ, ಅದೇ ನಮ್ಮೆಲ್ಲರ ಪರ್ಮನೆಂಟ್ ಮನೆ. ಅದಕ್ಕೆ ಏನ್ ಹೇಳ್ತೀವಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದಿರುವುದು ಸುಮ್ಮನೆ. ಒಂದಿನ ಎಲ್ಲಿಗೆ ಹೋಗ್ಬೇಕು? ಯಾವ ಮನೆಯಿಂದ ಬಂದಿದ್ವೋ ಆ ಪರಮಧಾಮಕ್ಕೆ, ಮುಕ್ತಿಧಾಮಕ್ಕೆ, ಪರಮಾತ್ಮ ತಂದೆಯ ಲೋಕಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕು? ವಾಪಸ್ ಹೋಗ್ಲೇಬೇಕು. ಆದರೆ ಆ ಲೋಕದಿಂದ ಈ ಸೃಷ್ಟಿ ನಾಟಕದಲ್ಲಿ ಬಂದು ಇಲ್ಲಿ ಒಂದು ಶರೀರವನ್ನ ಧಾರಣೆ ಮಾಡ್ಕೊಂಡು ನಾವು ಕೇವಲ ಏನ್ ಮಾಡ್ತಾ ಇದ್ದೀವಿ? ಪಾತ್ರವನ್ನ ಮಾಡ್ತಾ ಇದ್ದೀವಿ. ನಮ್ ಪಾತ್ರ ಮುಗೀತು ಅಂದ್ರೆ ಎಲ್ಲಿಂದ ಬಂದಿದ್ವು ಅಲ್ಲಿಗೆ ಹೋಗ್ಬೇಕು. ನೀವೆಲ್ರೂ ಅನೇಕ ನಾಟಕವನ್ನ ನೋಡಿದ್ದೀರ, ರಾಮಾಯಣ ಮಹಾಭಾರತದ ಅನೇಕ ನಾಟಕವನ್ನ ನೋಡಿದ್ದೀರ. ಆ ನಾಟಕದ ಸ್ಟೇಜ್ ನ ಮೇಲೆ ಪಾತ್ರ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಸ್ಟೇಜ್ ಹಿಂದೆ ಅವರೆಲ್ಲರೂ ರೆಡಿ ಆಗ್ತಾರೆ.
ಅವರು ಹನುಮಂತನ ಡ್ರೆಸ್ ಹಾಕೊಳ್ಬಹುದು, ರಾವಣನ ಡ್ರೆಸ್ ಹಾಕೊಳ್ಬಹುದು, ಯಾವುದೇ ಒಂದು ಡ್ರೆಸ್ ಹಾಕೊಂಡು ಸ್ಟೇಜ್ ನ ಮೇಲೆ ಬಂದ್ ಏನ್ ಮಾಡ್ತಾರೆ, ಪಾತ್ರ ಮಾಡ್ತಾರೆ. ಪಾತ್ರ ಮುಗೀತು ಅಂದ್ರೆ ಅದೇ ರಾವಣನ ಡ್ರೆಸ್ ನಲ್ಲೇ ಮನೆಗೆ ಹೋಗ್ತಾರ, ಹನುಮಂತನ ಡ್ರೆಸ್ ನಲ್ಲೇ ಮನೆಗೆ ಹೋಗ್ತಾರ. ಮತ್ತೆ ಆ ಡ್ರೆಸ್ ಅನ್ನ ಚೇಂಜ್ ಮಾಡಿ ಹೇಗೆ ಸಾಧಾರಣ ಡ್ರೆಸ್ ನಲ್ಲಿ ಬಂದಿದ್ರು ಅದೇ ರೀತಿ ಸಾಧಾರಣ ಡ್ರೆಸ್ ನಲ್ಲಿ ವಾಪಸ್ ಮನೆಗೆ ಹೋಗ್ತಾರೆ. ಹಾಗೆ ನಾವೆಲ್ಲರೂ ಆತ್ಮ ಜ್ಯೋತಿಯ ರೂಪದಲ್ಲಿ ಈ ಸೃಷ್ಟಿಗೆ ಬಂದಿದ್ವಿ. ಇಲ್ಲಿ ಬಂದು ಈ ಶರೀರ ಅನ್ನೋ ಡ್ರೆಸ್ ಅನ್ನ ಹಾಕೊಂಡಿದ್ದೀವಿ. ನಮ್ ಪಾತ್ರ ಮುಗೀತು ಅಂದ್ರೆ ಈ ಶರೀರ ಅನ್ನೋ ಡ್ರೆಸ್ ಅನ್ನ ಇಲ್ಲೇ ಬಿಡ್ತೀವಿ, ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ವಾಪಸ್ ಹೋಗ್ತೀವಿ. ಆದ್ರೆ ಆ ಸ್ಟೇಜ್ ನ ಮೇಲೆ ಪಾತ್ರ ಮಾಡುವಂತಹ ನಾಟಕದಲ್ಲಿ ಪಾತ್ರ ಮಾಡೋ ಪಾತ್ರಧಾರಿಗಳಿಗೆ ಚೆನ್ನಾಗಿ ಗೊತ್ತಿರ್ತದೆ ನಾನ್ ಮಾಡ್ತಿರೋದು ನಾಟಕ. ಅವ್ರಿಗೆ ಅಳೋ ಪಾತ್ರ ಕೊಟ್ರು ಕೂಡ ಅವರು ತೋರಿಕೆಗಳ್ತಾರೆ, ಮನಸ್ಸಿನಿಂದ ಅಳಲ್ಲ. ನಗೋ ಪಾತ್ರ ಕೊಟ್ರು ತೋರಿಕೆಗೆ ನಗ್ತಾರೆ. ಅವ್ರು ಕೇವಲ ನಾಟಕವನ್ನ ಮಾಡ್ತಿರ್ತಾರೆ. ಹಾಗೆ ನಾವೆಲ್ರೂ ನಿಜವಾಗ್ಲೂ ಮಾಡ್ತಿರೋದು ನಾಟಕನೇ. ಈ ಸೃಷ್ಟಿನೇ ಒಂದು ನಾಟಕ. ನಾವೆಲ್ರೂ ಪಾತ್ರಧಾರಿಗಳಾಗಿ ಪಾತ್ರ ಮಾಡ್ತಿದ್ದೀವಿ. ಆದ್ರೆ ಪಾತ್ರ ಮಾಡ್ತಾ ಮಾಡ್ತಾ ನಾವೇನ್ ತಿಳ್ಕೊಂಡ್ಬಿಟ್ವಿ, ಇದೇ ಸತ್ಯ ಅನ್ಕೊಂಡು ಇಲ್ಲಿ ಸ್ವಲ್ಪ ದುಃಖದ ದೃಶ್ಯ ಕಾಣಿಸಿದ್ರೆ ಏನ್ ಮಾಡ್ತೀವಿ, ಅಳ್ತೀವಿ. ಏನನ್ನಾದ್ರೂ ಕಳ್ಕೊಳ್ತೀವಿ ಅಂದ್ರೆ ಸಾಕು ಚಿಂತೆ ಮಾಡ್ತೀವಿ. ಆದ್ರೆ ಇದು ಏನಾಗಿದೆ, ನಿಜವಾಗಲೂ ಒಂದು ನಾಟಕ ಆಗಿದೆ. ನಾವೆಲ್ಲರೂ ಕೂಡ ಏನಾಗಿದ್ದೀವಿ, ಪಾತ್ರಧಾರಿಗಳಾಗಿದ್ದೀವಿ. ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ಪುನಃ ವಾಪಸ್ ಹೋಗಬೇಕು. ಅಲ್ಲಿಗೆ ಪುನಃ ವಾಪಸ್ ಹೋಗ್ಬೇಕು ಅಂದ್ರೆ ಪರಮಾತ್ಮನ ಲೋಕ ಶುದ್ಧವಾದ ಲೋಕ, ಪವಿತ್ರವಾದ ಲೋಕ. ಆ ಶುದ್ಧವಾದ ಪವಿತ್ರವಾದ ಲೋಕಕ್ಕೆ ಅಪವಿತ್ರ ಆತ್ಮರು, ಪಾಪಾತ್ಮರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಪಾಪದಿಂದ ಮುಕ್ತ ಆಗಬೇಕು. ಪಾಪದಿಂದ ಮುಕ್ತ ಆದ್ರೆ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ. ಪವಿತ್ರ ಲೋಕಕ್ಕೆ ಹೋಗ್ಬೇಕಂದ್ರೆ ಸರ್ವ ಪಾಪದಿಂದ ಮುಕ್ತ ಆಗಬೇಕು. ಸರ್ವ ಪಾಪದಿಂದ ಮುಕ್ತ ಆಗಬೇಕು ಅಂದ್ರೆ ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸ್ತಾರೆ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪ್ಯಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಅಂದ್ರೆ ಪರಮಾತ್ಮ ತಂದೆ ತಿಳಿಸ್ತಾರೆ, ನಾನು ದೇಹ ಅನ್ನೋದನ್ನು ಮರೆತು, ದೇಹದ ಸಂಬಂಧವನ್ನೂ ಕೂಡ ಮರೆತು ನೀನು ನನಗೆ ಶರಣಾಗು. ಯಾವಾಗ ದೇಹ ಅನ್ನೋದನ್ನು ಮರೆತು ಸ್ವಯಂವನ್ನ ಆತ್ಮ ಅಂತ ತಿಳ್ಕೊಂಡು ಎಲ್ಲಾ ಸಂಬಂಧಿಗಳನ್ನೂ ಕೂಡ ಮರೆತು ಪರಮಾತ್ಮನಿಗೆ ನಾವು ಶರಣಾಗ್ತೀವೋ, ಅಂದ್ರೆ ಸ್ವಯಂವನ್ನ ಪರಮಾತ್ಮನ ಸಮ್ಮುಖದಲ್ಲಿ ಅರ್ಪಣೆ ಮಾಡ್ಕೊಳ್ತೀವೋ, ಆಗ ಪರಮಾತ್ಮ ಹೇಳ್ತಾರೆ, ನಾನು ನಿನ್ನನ್ನ ಸರ್ವ ಪಾಪಗಳಿಂದ ಮುಕ್ತ ಮಾಡಿ ನಿನ್ನನ್ನ ಮುಕ್ತಿಯ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ, ಅಂದ್ರೆ ನಿನಗೆ ಮುಕ್ತಿಯನ್ನ ಕೊಡ್ತೀನಿ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ. ರಾಜಯೋಗ ಅಂದ್ರೆ ಯೋಗದಲ್ಲಿ ನಾವು ಇದೇ ಅಭ್ಯಾಸವನ್ನ ಮಾಡ್ತೀವಿ. ಮೊದಲು ದೇಹವನ್ನ ಮರೆತು ಸ್ವಯಂವನ್ನ ಆತ್ಮ ಅಂತ ತಿಳ್ಕೊಳ್ಳೋದು. ಆತ್ಮ ಅಂತ ತಿಳ್ಕೊಂಡ ತಕ್ಷಣ ಎಲ್ಲಾ ದೇಹದ ಸಂಬಂಧಿಗಳನ್ನ ಮರೆತು ಆ ಪರಮ ಜ್ಯೋತಿಯಾದ ಪರಮಾತ್ಮನ ಮುಂದೆ ನಾನೇನಾಗಿದ್ದೀನಿ, ಸ್ವಯಂವನ್ನ ಅರ್ಪಣೆ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಅವ್ರ ಎದುರುಗಡೆ ಕುತ್ಕೊಂಡು ಪರಮಾತ್ಮನಿಂದ ಶಕ್ತಿಯನ್ನ ಪಡ್ಕೊಂಡು ಸರ್ವ ಪಾಪದಿಂದ ಸ್ವಯಂವನ್ನ ಮುಕ್ತ ಮಾಡ್ಕೊಂಡು ಸ್ವಯಂವನ್ನ ಶುದ್ಧ ಮತ್ತು ಪವಿತ್ರ ಆತ್ಮನನ್ನಾಗಿ ಮಾಡ್ಕೊಳ್ಳೋದೇ ಏನಾಗಿದೆ, ರಾಜಯೋಗ ಆಗಿದೆ. ಆ ಯೋಗದ ಅಭ್ಯಾಸವನ್ನ ಮಾಡ್ತಾ ಹೋದ್ರೆ ನಾವೆಲ್ಲರೂ ಏನ್ ಮಾಡಬಹುದು, ಸರ್ವ ಬಂಧನಗಳಿಂದ ಮುಕ್ತಾಗಿ ಸಂಪೂರ್ಣ ಶಾಂತಿ ಅನುಭವವನ್ನ ಮಾಡಬಹುದು, ಸುಖದ ಅನುಭವವನ್ನ ಮಾಡಬಹುದು. ಈಗ ನಮಗೇನ್ ಗೊತ್ತಾಯ್ತು, ಪರಮಾತ್ಮ ಇರುವಂತಹ ನಿವಾಸ ಸ್ಥಾನ ಮುಕ್ತಿಯ ಲೋಕ, ಪರಮಧಾಮ, ಶಾಂತಿಧಾಮ. ಅದು ನಮ್ಮ ಮನೆ ಕೂಡ ಹೌದು, ಪರಮಾತ್ಮನ ಮನೆ ಕೂಡ ಹೌದು ಅಂತ ಗೊತ್ತಾಯ್ತು. ಈಗ ಪರಮಾತ್ಮನ ಜೊತೆಗೆ ಯೋಗವನ್ನ ಜೋಡಣೆ ಮಾಡ್ಬೇಕು ಅಂದ್ರೆ ನಾವು ಕೆಲವೊಂದು ಮಾತನ್ನ ಕೇಳಿದ್ವಿ. ಒಂದನೇದಾಗಿ ಪರಮಾತ್ಮನ ರೂಪ ಗೊತ್ತಾಗ್ಬೇಕು, ಎರಡನೇದಾಗಿ ಪರಮಾತ್ಮನ ಹೆಸರು ಗೊತ್ತಾಗ್ಬೇಕು, ಮೂರನೇದಾಗಿ ಅವರಿರುವಂತಹ ಸ್ಥಾನ ದೇಶ ಗೊತ್ತಾಗ್ಬೇಕು, ನಾಲ್ಕನೇದಾಗಿ ಪರಮಾತ್ಮ ಯಾವ ಟೈಮಿಗೆ ಸಿಗ್ತಾರೆ, ಪರಮಾತ್ಮನ ಸಮಯ ಗೊತ್ತಾಗ್ಬೇಕು, ಐದನೇದಾಗಿ ಪರಮಾತ್ಮನ ಕರ್ತವ್ಯ ಗೊತ್ತಾಗ್ಬೇಕು. ಆಗ ನಾವು ಪರಮಾತ್ಮನ ಜೊತೆಗೆ ಯೋಗವನ್ನ ಜೋಡಣೆ ಮಾಡಬಹುದು ಅಂತ. ಈಗ ನಮಗಾಗ್ಲೇ ಏನಾಗಿದೆ, 3 ಮಾತು ಗೊತ್ತಾಗಿದೆ. ಪರಮಾತ್ಮನ ನಾಮ, ರೂಪ, ದೇಶ 3 ಗೊತ್ತಾಗಿದೆ. 4ನೇದು ಪರಮಾತ್ಮ ಸಿಗುವಂತಹ ಸಮಯ ಯಾವುದು, ಯಾವ ಸಮಯದಲ್ಲಿ ಪರಮಾತ್ಮ ತಂದೆ ನಮಗ್ ಸಿಗ್ತಾರೆ. ನೀವ್ ಯಾರನ್ನೋ ಭೇಟಿ ಆಗ್ಲಿಕ್ಕೆ ಹೋಗಿರ್ತೀರಾ, ಆ ಟೈಮಿಗೆ ಅವ್ರು ಇರ್ಲೇ ಇಲ್ಲ ಅಂದ್ರೆ ಸಿಗ್ತಾರ? ಅದಕ್ಕೆ ಅವ್ರು ಯಾವಾಗ ಸಿಗ್ತಾರೆ ಅನ್ನೋ ಟೈಮ್ ಕೂಡ ನಮಗೆ ಗೊತ್ತಿರ್ಬೇಕು, ಮತ್ತೆ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು
ಗೊತ್ತಿರ್ಬೇಕಾಗಿದ್ರೆ ಪರಮಾತ್ಮನ ಸಮಯ ಮತ್ತು ಕರ್ತವ್ಯದ ಬಗ್ಗೆ ನಾಳೆ ದಿನ ಗೀತೆಯಲ್ಲಿ ಪರಮಾತ್ಮ ಏನ್ ತಿಳಿಸಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ನಾವು ರಾಜಯೋಗದ ಅಭ್ಯಾಸವನ್ನ ಹೇಗೆ ಮಾಡೋದು, ಗೀತೆಯಲ್ಲಿ ಪರಮಾತ್ಮ ನಮಗೆ ಹೇಗೆ ಯೋಗವನ್ನ ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ನಾಳೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡೋಣ. ಈಗ 3 ನಿಮಿಷ ನಾವೆಲ್ಲರೂ ಜನಕ ಮಹಾರಾಜನಂತೆ ಎಲ್ಲಿಗೆ ಹೋಗ್ಬೇಕು? ಯೋಗದಲ್ಲಿ ಆ ಮುಕ್ತಿಯ ಲೋಕಕ್ಕೆ ಹೋಗಿ ಮುಕ್ತ ಸ್ಥಿತಿ ಅನುಭವವನ್ನ ಮಾಡಿ ವಾಪಸ್ ಬರ್ಬೇಕು. ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ. ನಿಮ್ಮ ಎಲ್ಲಾ ವಿಚಾರವನ್ನ ಮಸ್ತಕದ ಮಧ್ಯದಲ್ಲಿ ಏಕಾಗ್ರಗೊಳಿಸಿ ಅನುಭವ ಮಾಡಿ. ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವಂತಹ ಚೇತನ ಶಕ್ತಿ ಆತ್ಮ ಜ್ಯೋತಿ ನಾನಾಗಿದ್ದೇನೆ. ಆತ್ಮನಾದ ನಾನು ಕೇವಲ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬಂದಿದ್ದೇನೆ. ನನ್ನ ಪಾತ್ರವನ್ನು ಮುಗಿಸಿ ನನ್ನ ನಿಜ ಮನೆಗೆ ನಾನು ಹೋಗಬೇಕು. ಆತ್ಮ ಜ್ಯೋತಿಯಾದ ನಾನು ಈಗ ಸಂಕಲ್ಪದ ಮೂಲಕ, ಮನಸ್ಸಿನ ನೇತ್ರದ ಮೂಲಕ ಮುಕ್ತಿಧಾಮದ ಯಾತ್ರೆಯನ್ನು ಮಾಡುತ್ತಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ನಿಧಾನವಾಗಿ ಈ ಶರೀರದಿಂದ ಭಿನ್ನ ಆಗಿ ಮೇಲೆ ಹಾರುತ್ತಿದ್ದೇನೆ. ದೇಹದ ಬಂಧನದಿಂದ ಮುಕ್ತ ಆಗಿರುವ ನಾನು ಬಂಧನ ಮುಕ್ತನಾದ ಹಗುರತೆಯ ಅನುಭವವನ್ನು ಮಾಡುತ್ತಿರುವಂತಹ ಸ್ವತಂತ್ರ ಆತ್ಮನಾಗಿದ್ದೇನೆ. ಸ್ವತಂತ್ರ ಆತ್ಮನಾದ ನಾನು ಮೇಲೆ ಹಾರುತ್ತಾ ಪಂಚತತ್ವದ ಲೋಕವನ್ನು ದಾಟಿ ಸೂರ್ಯ ಚಂದ್ರ ನಕ್ಷತ್ರರನ್ನೂ ದಾಟಿ ಸೂಕ್ಷ್ಮ ಲೋಕವನ್ನೂ ದಾಟಿ ಅತೀ ದೂರದಲ್ಲಿರುವ ಕೆಂಪು ಹೊಂಬಣ್ಣದಿಂದ ಸ್ವಪ್ರಕಾಶಮಯವಾಗಿ ಹೊಳೆಯುತ್ತಿರುವಂತಹ ಮುಕ್ತಿಧಾಮವನ್ನು ತಲುಪಿದ್ದೇನೆ. ಆ ಮುಕ್ತಿಯ ಲೋಕದಲ್ಲಿ ನಾನು ಸರ್ವ ಬಂಧನಗಳಿಂದ ಮುಕ್ತನಾಗಿದ್ದೇನೆ. ಆ ಶಾಂತಿಯ ಲೋಕದಲ್ಲಿ ನನಗೆ ಅನಂತ ಶಾಂತಿಯ ಅನುಭವವಾಗುತ್ತಿದೆ. ಪರಮಧಾಮದಲ್ಲಿ ಬಂಗಾರದ ನಕ್ಷತ್ರದಂತೆ ಹೊಳೆಯುತ್ತಿರುವಂತಹ ಪರಮ ಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡಿ ಅಪಾರ ಆನಂದದ ಅನುಭವವಾಗುತ್ತಿದೆ. ಪರಮಾತ್ಮ ತಂದೆಯ ಅತೀ ಸಮೀಪದಲ್ಲಿ ಆತ್ಮ ಜ್ಯೋತಿಯಾದ ನನಗೆ ಅನಂತ ಶಾಂತಿಯ ಅನುಭವವಾಗುತ್ತಿದೆ. ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆ ಅನಂತ ಪವಿತ್ರತೆಯ ಶಕ್ತಿಯನ್ನು ನನಗೆ ನೀಡಿ ಪವಿತ್ರತೆಯ ಶಕ್ತಿಯ ಕಿರಣದಿಂದ
ನನ್ನ ಜನ್ಮ ಜನ್ಮದ ಪಾಪವನ್ನು ಭಸ್ಮ ಮಾಡಿ ನನ್ನನ್ನು ಶುದ್ಧ ಆತ್ಮನನ್ನಾಗಿ ಮಾಡಿದ್ದಾರೆ. ಪರಮಾತ್ಮ ತಂದೆಯಿಂದ ಸುಖ, ಶಾಂತಿ, ಸರ್ವ ಪ್ರಾಪ್ತಿಯನ್ನು ಪಡೆಯುತ್ತಾ ಆತ್ಮ ಜ್ಯೋತಿಯಾದ ನಾನು ಪರಮಧಾಮದಿಂದ ಪುನಃ ಈ ಪಂಚತತ್ವದ ಲೋಕದಲ್ಲಿ ಈ ಶರೀರದ ಮಸ್ತಕದ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ಈಗ ಶಾಂತ ಸ್ವರೂಪನಾಗಿದ್ದೇನೆ. ಪ್ರೀತಿಯ ಸಾಗರನಾದ ಪರಮಾತ್ಮ ತಂದೆ ತಮ್ಮ ಪ್ರೀತಿಯ ಸಂತಾನ ಆದ ನನಗೆ ಅಪಾರ ಪ್ರೀತಿಯನ್ನು ನೀಡುತ್ತಿದ್ದಾರೆ. ಪ್ರೀತಿಯ ಸಾಗರನ ನಿಸ್ವಾರ್ಥ ಪ್ರೀತಿ ನನಗೆ ಅನಂತ ಆನಂದದ ಅನುಭವವನ್ನು ಮಾಡಿಸುತ್ತಿದೆ. ಸರ್ವ ಪ್ರಾಪ್ತಿಗಳಿಗೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಸರ್ವ ಪ್ರಾಪ್ತಿಗಳನ್ನು ನನಗೆ ನೀಡಿ ನನ್ನನ್ನು ಸರ್ವ ಪ್ರಾಪ್ತಿಯಿಂದ ಸಂಪನ್ನನನ್ನಾಗಿ ಮಾಡಿದ್ದಾರೆ. ಪರಮಾತ್ಮ ತಂದೆಯಿಂದ ಸರ್ವ ಪ್ರಾಪ್ತಿಯನ್ನು ಪಡೆದು ನಾನು ಸಂತುಷ್ಟನಾಗಿದ್ದೇನೆ. ಪ್ರಾಪ್ತಿಯಿಂದ ಸಂಪನ್ನನಾಗಿದ್ದೇನೆ. ಓಂ ಶಾಂತಿ. ಪರಮೇಶ್ವರನ ಜಗದೀಶ್ವರನ ಸರ್ವೇಶ್ವರನ ಸವಿಸ್ಮೃತಿಯಲ್ಲಿ ಆಸೀನಾಗಿರುವಂತಹ ಸರ್ವ ಸೋದರ ಸೋದರಿಯರಿಗೂ ವಂದನೆಗಳು. ನಿನ್ನೆ ದಿನ ನಾವು ಗೀತೆಯಲ್ಲಿ ಪರಮಾತ್ಮ ತಂದೆ ತಮ್ಮ ಸ್ವರೂಪದ ಬಗ್ಗೆ ನಮಗೆ ಯಾವ ಮಾತನ್ನ ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ್ಸಹ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಅಂದ್ರೆ ನೀವೆಲ್ಲರೂ ಆತ್ಮ ಜ್ಯೋತಿಗಳಾಗಿದ್ದೀರಾ. ಆತ್ಮ ಜ್ಯೋತಿಗಳಾದ ನಿಮ್ಮೆಲ್ಲರಿಗೂ ತಂದೆಯಾದ ನಾನು ಪರಮ ಜ್ಯೋತಿ ಮಹಾಜ್ಯೋತಿಯಾಗಿದ್ದೇನೆ.